ಪ್ರಾರ್ಥನೆ ಮಾಡೋಣ. ತ್ರಯೇಕ ದೇವರೇ, ನಮ್ಮ ತಂದೆಯೂ ನೀನೇ, ತಾಯಿಯೂ ನೀನೇ, ನಮ್ಮ ಸ್ನೇಹಿತನು, ನಮ್ಮ ಬಂಧುವು ನೀನೇ. ನೀನೇ ಸಜೀವವಾದಂಥ ದೇವರು. ತಂದೆಯಾಗಿ, ಮಗನಾಗಿ, ಪವಿತ್ರಾತ್ಮನಾಗಿ ಪ್ರಕಟಿಸಿಕೊಂಡು ಒಂದೇ ಐಕ್ಯತೆಯಲ್ಲಿ ಈಗಲೂ ನಮ್ಮ ಮಧ್ಯೆ ಕಾರ್ಯ ಮಾಡುತ್ತಿರುವ, ವಾಸಿಸುತ್ತಿರುವಂಥ ದೇವರು ನೀನು. ನಿನಗೆ ಸಾಷ್ಟಾಂಗ ಸ್ತೋತ್ರಗಳು. ಮೇ ತಿಂಗಳ ಮೊದಲ ಭಾನುವಾರ ಈಗೋ ಕರ್ತನೆ ನಿನ್ನ ಕೃಪಾ ಸನ್ನಿಧಿಯಲ್ಲಿ ಸೇರಿ ಬರುವಂತೆ, ತ್ರೈಕ ದೇವರೇ ನಿನ್ನ ಮಹಾನ್ ಕಾರ್ಯಗಳನ್ನು ವರ್ಣಿಸಿ ಕೊಂಡಾಡುವಂತೆ, ನಡೆಯಿಂದ, ನುಡಿಯಿಂದ, ಕಾರ್ಯಗಳಿಂದ ಸಾಕ್ಷಿ ಕೊಡುವಂತೆ ನಮ್ಮನ್ನು ನೀನು ನಡೆಸಿರುವುದಕ್ಕಾಗಿ ಸ್ತೋತ್ರ. ಜಯ ಕೊಟ್ಟಂಥ ದೇವರಿಗೆ ಸ್ತೋತ್ರ. ಆರೋಗ್ಯ ಕೊಟ್ಟಿರುವಂಥ ದೇವರಿಗೆ ಸ್ತೋತ್ರ. ನಮ್ಮ ನಂಬಿಕೆಯಲ್ಲಿದ್ದಂಥ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡಿಕೊಟ್ಟಂಥ ದೇವರಿಗೆ ಸ್ತೋತ್ರ. ನಮ್ಮಲ್ಲಿದ್ದಂಥ ದುಃಖವನ್ನು, ಚಿಂತೆಗಳನ್ನು, ನಮ್ಮ ಮುಂದೆ ಇದ್ದಂಥ ಮುಚ್ಚಿದ ಬಾಗಿಲುಗಳನ್ನು ತೆರೆದಂಥ ದೇವರಿಗೆ ಸ್ತೋತ್ರ. ನಮ್ಮನ್ನು ಜೀವದಲ್ಲಿ ನಡೆಸುತ್ತಿರುವಂಥ ದೇವರಿಗೆ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊಡು ಆತ್ಮನೇ. 3,000 ಜನರ ಮೇಲೆ ನಿನ್ನ ಆತ್ಮ ಬಂದು ಶಕ್ತಿಯಿಂದ ಮಾತಾಡಿದಂತೆ, ನಿನ್ನ ಸೇವಕನಾದಂಥ ನನ್ನನ್ನು ಈ ವಾಕ್ಯದ ಸಾರೋಣದಲ್ಲಿ ಬಲಪಡಿಸು, ಆತ್ಮನಿಂದ ತುಂಬಿಸು. ಮನೆಗಳಲ್ಲಿ ವಾಕ್ಯಗಳನ್ನು ಕೇಳುತ್ತಿರುವಂಥವರಿಗಾಗಿ ಸ್ತೋತ್ರ. ಅವರ ಮನಸ್ಸುಗಳಲ್ಲಿರುವಂಥ ವಿಜ್ಞಾಪನೆಗಳು ನಿನ್ನ ಚಿತ್ತದ ಮೇರೆಗೆ, ನಿನ್ನ ವಾಗ್ದಾನಗಳ ಮೇರೆಗೆ ನೆರವೇರುತ್ತದೆ ಎನ್ನುವಂಥ ನಿರೀಕ್ಷೆಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯಗಳ ದೆಸೆಯಿಂದ ನಮ್ಮನ್ನು ಬಲಪಡಿಸುವಂಥ ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ. ವಾಕ್ಯದ ಧ್ಯಾನದಲ್ಲಿ ಸ್ವಾಮಿ, ಈ ಹೊತ್ತು ಈ ಗಳಿಗೆಯೂ ಬಂದು ನಮ್ಮನ್ನು ಆವರಿಸು. ಚಲಿಸುವ ಆತ್ಮನಾಗಿ ನಮ್ಮನ್ನು ತುಂಬಿಸು. ಯೇಸು ನಾಮದಲ್ಲಿ, ಯೇಸುವಿನ ಶಕ್ತಿಯ ನಾಮದಲ್ಲಿ, ಯೇಸುವಿನ ಸಜೀವವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಕರ್ತನೆ. ಆಮೆನ್. ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಮುಂಜಾನೆಯ ವಂದನೆಗಳು. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಉಂಟಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೊಂದಿಗೆ ಇನ್ನೊಂದು ವಾಕ್ಯದ ಮೂಲಕವಾಗಿ ಮಾತನಾಡಲು ಅತ್ಯಂತ ಸಂತೋಷವುಳ್ಳವನಾಗಿದ್ದೇನೆ. ಈ ಜೀವಕರವಾದಂಥ ವಾಕ್ಯವನ್ನು ನಂಬಿಕೆ ಸಾಕ್ಷಿಗಳಿಂದ ಹೇಳಲು ನಾನು ಆಸಕ್ತಿಯುಳ್ಳವನಾಗಿದ್ದೇನೆ. ಈ ವಾಕ್ಯವು ನಿಮ್ಮ ಬಳಿಯಲ್ಲಿ ಮಾತಾಡಲಿ. ಈ ವಾಕ್ಯದ ಮೂಲಕ ನಿಮ್ಮ ಮನಸ್ಸು ತುಂಬಲ್ಪಡಲಿ. ಅಂಧಕಾರವಿರುವಲ್ಲಿ ಬೆಳಕನ್ನು, ಅಧೈರ್ಯವಿರುವಲ್ಲಿ ಧೈರ್ಯವನ್ನು, ಚಿಂತೆ ದುಃಖಗಳಿರುವಲ್ಲಿ ನಿರೀಕ್ಷೆಯನ್ನು ವಾಕ್ಯದ ಮೂಲಕ ಹೊಂದಿಕೊಳ್ಳುವಂತೆ ದೇವರು ತನ್ನ ಮಗನ ಮೂಲಕ, ಆತ್ಮನ ಮೂಲಕ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಿ ಬಿಲೀವ್ ಇನ್ ಟ್ರಯೂನ್ ಗಾಡ್. CSI ಆಲ್ಮನಕ್ನ ಪ್ರಕಾರವಾಗಿ ಇಂದು ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ ವಾಕ್ಯದ ಪ್ರಸ್ತಾಪ, ತ್ರಯೇಕ ದೇವರನ್ನು ನಾವು ನಂಬುವವರಾಗಿದ್ದೇವೆ, ನಂಬುತ್ತೇವೆ. ಈ ದಿನವನ್ನು ತ್ರಯೇಕ ದೇವರ ಭಾನುವಾರ ಎಂಬುದಾಗಿ ಆಚರಣೆ ಮಾಡುವುದುಂಟು. ಟ್ರಿನಿಟಿ ಸಂಡೇ. ಕಳೆದ ಭಾನುವಾರ ಪಂಚಾಶತ್ತಮ ದಿನ. ಪಂಚಾಶತ್ತಮ ದಿನದಲ್ಲಿ ಪವಿತ್ರಾತ್ಮ 3,000 ಜನರ ಮೇಲೆ, ಆದಿಸಭೆಯ ಮೇಲೆ ಇಳಿದು ಬಂದ. ತಂದೆಯಾದಂಥ ದೇವರು ಮಗನನ್ನು ತನ್ನ ಸಿಂಹಾಸನಕ್ಕೆ ಕರೆಸಿಕೊಂಡ ಮೇಲೆ ನಮ್ಮನ್ನು ಅನಾಥರನ್ನಾಗಿ ಬಿಡದೆ ನಮಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟ. ಈಗ ನಾವು ಅನುಭವ ಮಾಡುತ್ತಿರುವಂಥದ್ದು ಕೇವಲ ಮಗನನ್ನು ಮಾತ್ರವಲ್ಲ, ತಂದೆಯನ್ನು ಮಾತ್ರವಲ್ಲ, ಪವಿತ್ರಾತ್ಮನನ್ನು ಮಾತ್ರವಲ್ಲ, 3 ಸ್ವಭಾವಗಳಲ್ಲಿ, ಪ್ರಕಟಣೆಗಳಲ್ಲಿ ಗುರುತಿಸಿಕೊಂಡಿರುವಂಥ ತ್ರಯೇಕ ದೇವರನ್ನು ಅನುಭವ ಮಾಡುತ್ತಾ ಇದ್ದೇವೆ. ತ್ರಯೇಕ ದೇವರನ್ನು ಆರಾಧಿಸ್ತಾ ಇದ್ದೇವೆ.
ತ್ರಯೇಕ ದೇವರ ಮೇಲೆ ನಂಬಿಕೆಯನ್ನು ಇಡುತ್ತಾ ಇದ್ದೇವೆ, ತ್ರಯೇಕ ದೇವರ ಮೂಲಕ ಜೀವಿಸ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ತ್ರಯೇಕತ್ವ ಎನ್ನುವಂಥದ್ದು ಬಹಳ ದೊಡ್ಡದಾದಂಥ ವಿಷಯ. ಅನೇಕ ಸಿದ್ಧಾಂತಗಳ ಮೂಲಕ ಇದನ್ನು ನಿರೂಪಣೆ ಮಾಡಲಾಗಿದೆ. ಬಹುಶಃ ಅನೇಕ ಕ್ರೈಸ್ತ ಚಿಂತನೆಗಳಲ್ಲಿ, ವಾದ ವಿವಾದಗಳಲ್ಲಿ, ಚರ್ಚೆಗಳಲ್ಲಿ ತ್ರಯೇಕತ್ವದ ಬಗ್ಗೆ ಚರ್ಚೆಯಾಗಿರುವಂಥ ವಿಷಯಗಳು ಅತ್ಯಂತ ಹೆಚ್ಚಿನದ್ದು ಎಂಬುದಾಗಿ ಹೇಳಬಹುದು. ಭಾಳಷ್ಟು ಚರ್ಚೆಗಳಾಗಿದೆ ಪ್ರಿಯರೇ. ಅನೇಕರು ಹೇಳ್ತಾರೆ ತ್ರಯೇಕತ್ವ ಅದು 3 ದೇವರ ಪರಿಕಲ್ಪನೆ ಎಂಬುದಾಗಿ. ಅನೇಕರು ಹೇಳ್ತಾರೆ ತ್ರಯೇಕತ್ವ ಎಂದರೆ ಬೇರೆ ಬೇರೆ ದೇವರುಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಅನುಭವ ಮಾಡುವುದು ಎಂಬುದಾಗಿ. ಇನ್ನು ಅನೇಕರು ಹೇಳ್ತಾರೆ ತ್ರಯೇಕತ್ವ ಎಂದರೆ ಅದೊಂದು ಅಮೂರ್ತ ಅಬ್ಸ್ಟ್ರಾಕ್ಟ್ ಎಂಬುದಾಗಿ ಹೇಳ್ತಾರೆ. ಅಮೂರ್ತವಾದಂಥ ಪರಿಕಲ್ಪನೆ, ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಪರ್ಸ್ಪೆಕ್ಟಿವ್ ಎಂಬುದಾಗಿ ಹೇಳ್ತಾರೆ. ತ್ರಯೇಕತ್ವವನ್ನು ಇಂದು ನಾವು ಯಾವ ರೀತಿ ಅನುಭವ ಮಾಡ್ತಾ ಇದ್ದೇವೆ ಪ್ರಿಯರೇ? ಇಂದಿನ ವಾಕ್ಯ ಭಾಗದಲ್ಲಿ ನಾವು ತ್ರಯೇಕ ದೇವರನ್ನು ನಂಬುತ್ತೇವೆ ಎಂಬುದಾಗಿ ಹೇಳಿದರೆ ಯಾವುದೋ ಸಿದ್ಧಾಂತಗಳಲ್ಲಿರುವಂಥ ದೇವರನ್ನಲ್ಲ, ಯಾವುದೋ ಪುಸ್ತಕಗಳಲ್ಲಿ ದೈವಶಾಸ್ತ್ರಗಳಲ್ಲಿ ಚರ್ಚೆ ಮಾಡಿದಂಥ ದೇವರನ್ನಲ್ಲ, ಯಾವುದೋ ದೊಡ್ಡದಾದಂಥ ಡಾಕ್ಟ್ರಿನ್ಗಳಲ್ಲಿ ಅಥವಾ ಡಾಕ್ಟ್ರಲ್ ಥೀಸಿಸ್ಗಳಲ್ಲಿ ಬರೆದಿಟ್ಟಿರುವಂಥ ಬಂಧನದಕ್ಕೆ ಒಳಪಡಿಸಿರುವಂಥ ದೇವರನ್ನೆಲ್ಲ ಇಂದು ತ್ರಯೇಕ ದೇವರನ್ನು ನಾವು ಆರಾಧನೆ ಮಾಡುತ್ತೇವೆ, ನಂಬುತ್ತೇವೆ ಎಂಬುದಾಗಿ ಹೇಳಿದರೆ ಮೊದಲು ಒಂದು ನಂಬಿಕೆಗೆ ಬರೋಣ. ಹೌದು, ತ್ರಯೇಕ ದೇವರು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥವನಲ್ಲ, ಯಾವುದೋ ಪುಸ್ತಕಗಳಿಗೆ ಸಂಬಂಧಪಟ್ಟಂಥವನಲ್ಲ, ಯಾವುದೋ ವಾದ ವಿವಾದ ಸಿದ್ಧಾಂತಗಳಿಗೆ ಸಂಬಂಧಪಟ್ಟವನಲ್ಲ. ತ್ರಯೇಕ ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡುವಂಥ ದೇವರು, ನನ್ನ ಬದುಕಿನಲ್ಲಿ ಸ್ಪಂದಿಸುವಂಥ ದೇವರು, ನನ್ನ ಭಾವನೆಗಳಲ್ಲಿ ಪ್ರತಿಧ್ವನಿಯಾಗಿ ಮಾತಾಡುವಂಥ ದೇವರು, ನನ್ನ ಬಿದ್ದಿರುವಂಥ ಸ್ಥಿತಿಗತಿಗಳಲ್ಲಿ ನನ್ನನ್ನು ಮೇಲೆ ಕೆತ್ತುವಂಥ ದೇವರು. ತ್ರಯೇಕ ದೇವರು ನನ್ನೊಂದಿಗೆ ಹೆಜ್ಜೆ ಹಾಕುತ್ತಾನೆ. ತ್ರಯೇಕ ದೇವರು ನನ್ನೊಂದಿಗೆ ಉಸಿರಾಡಲು ಸಹಾಯ ಮಾಡುತ್ತಾನೆ. ತ್ರಯೇಕ ದೇವರು ನನ್ನ ಕುಟುಂಬದ ಆಶ್ರಯ ದುರ್ಗ. ತ್ರಯೇಕ ದೇವರು ನನ್ನ ಮಕ್ಕಳಿಗೆ ಆಧಾರ, ನನ್ನ ಕೆಲಸಕ್ಕೆ ಆಧಾರ, ನನ್ನ ಜೀವಕ್ಕೆ ಬಲವನ್ನು ತುಂಬುವಂಥವನು ಎನ್ನುವಂಥ ಪ್ರಾಯೋಗಿಕವಾದ ನಂಬಿಕೆಯನ್ನು ಇಂದು ನಾವು ವ್ಯಕ್ತಪಡಿಸಬೇಕಾಗಿದೆ. ಪ್ರಾಯೋಗಿಕವಾದ ನಂಬಿಕೆಯಲ್ಲಿ ದೇವರನ್ನು ಆರಾಧಿಸಬೇಕಾಗಿದೆ. ಹೌದು ಪ್ರಿಯರೇ, ನಾವು ಇಂದು ತ್ರಯೇಕ ದೇವರನ್ನು ಆರಾಧನೆ ಮಾಡುತ್ತೇವೆ ಎಂಬುದಾಗಿ ಹೇಳುವುದಾದರೆ ಮೊದಲಿಗೆ ನಮ್ಮ ಮುಂದೆ ಒಂದು ಪ್ರಶ್ನೆ ಬರ್ತದೆ, ನಿನ್ನ ನಂಬಿಕೆಯಲ್ಲಿ ತ್ರಯೇಕ ದೇವರು ಕಾಣಿಸಿಕೊಳ್ತಾ ಇದ್ದಾನಾ? ಇಟಲಿಯಲ್ಲಿ ಒಂದು ಘಟನೆ ಆಯಿತು. 93 ವರ್ಷದ ಒಬ್ಬ ವೃದ್ಧ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾದಂತೆ. ಆಸ್ಪತ್ರೆಯಲ್ಲಿ ವೈದ್ಯರ ಸಲಹೆ ಮೇರೆಗೆ ಅವನಿಗೆ ಕೃತಕ ಉಸಿರಾಟದ ನೆರವನ್ನು ಹಾಕಿದ್ರಂತೆ, ವೆಂಟಿಲೇಟರ್ ಇದನ್ನು ಅಳವಡಿಸಿದ್ರಂತೆ. ಒಂದು ದಿನ ಅಡ್ಮಿಟ್ ಆದ. 2ನೇ ದಿನ ಡಾಕ್ಟರ್ ಅವನನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಬಂದ್ರಂತೆ. ಡಿಸ್ಚಾರ್ಜ್ ಮಾಡಿದ ಮೇಲೆ ಅವನಿಗೆ ಬಿಲ್ಲನ್ನು ಕೊಟ್ಟರಂತೆ. ಆ ಬಿಲ್ಲನ್ನು ನೋಡಿ ಆ ವೃದ್ಧ ಕಣ್ಣೀರಿನಿಂದ ಅಳುವುದಕ್ಕೆ ಪ್ರಾರಂಭ ಮಾಡ್ದ. ಡಾಕ್ಟರ್ಗೆ ಬಹುಶಃ ಈ ವೃದ್ಧನ ಬಳಿಯಲ್ಲಿ ಹಣ ಇಲ್ಲ, ಬಿಲ್ಲನ್ನು ಪಾವತಿ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಅಳ್ತಾ ಇದ್ದಾನೆಂಬುದಾಗಿ ನೆನೆಸಿ ಬಿಲ್ಲನ್ನು ನಾವು ಕಡಿಮೆ ಮಾಡ್ತೇವೆ, ದುಃಖ ಪಡಬೇಡ್ರಿ ಎಂಬುದಾಗಿ ಹೇಳಿದ್ರಂತೆ. ಆ ಮುದುಕ ಸ್ವಲ್ಪ ನಂತರದಲ್ಲಿ ಹೇಳಿದಂತೆ, ಈ ಬಿಲ್ಲನ್ನು ಕಟ್ಟುವುದಕ್ಕೆ ನನಗೇನೂ ತೊಂದರೆ ಇಲ್ಲ. ಆ ಬಿಲ್ನಲ್ಲಿ ಸುಮಾರು ಭಾರತದ ಕರೆನ್ಸಿಗೆ ಹೋಲಿಕೆ ಮಾಡಿದ್ರೆ 5,000 ದುಡ್ಡಿತ್ತಂತೆ. 5,000ವನ್ನು ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ, ನಾನು ಕಟ್ತೇನೆ. ಆದರೆ ನನ್ನ ಮನಸ್ಸಿಗೊಂದು ಆಲೋಚನೆ ಬರ್ತಾ ಇದೆ, ಅದೇನೆಂದರೆ 93 ವರ್ಷಗಳಲ್ಲಿ ನಾನು ಉಸಿರಾಡುತ್ತಿದ್ದಂಥ ಈ ಶ್ವಾಸಕ್ಕೆ, ನನಗೆ ಕೊಟ್ಟಿರುವಂಥ ಈ ಉಸಿರಿಗೆ ದೇವರು ಯಾವುದೇ ದುಡ್ಡನ್ನು, ಯಾವುದೇ ಪ್ರತ್ಯುಪಕಾರವನ್ನು, ಯಾವುದೇ ವಸ್ತುವನ್ನು ಪ್ರತಿಯಾಗಿ ಕೇಳಲಿಲ್ಲ. ದೇವರು ಕೊಡುತ್ತಾ ಬಂದಿದ್ದಾನೆ, ದೇವರು ಕೊಡುತ್ತಾ ಬಂದಿದ್ದಾನೆ. ನನಗೆ ದುಃಖವಾಗ್ತಾ ಇದೆ. 93 ವರ್ಷಗಳಲ್ಲಿ ನನ್ನ ಉಸಿರಿಗೆ, ನನ್ನೊಳಗಿರುವಂಥ ದೇವರ ಶ್ವಾಸಕ್ಕೆ ನಾನು ಯಾವುದೇ ಕಂದಾಯ ಕಟ್ಟದಿಲ್ಲ, ಯಾವುದೇ ಹಣ ಪಾವತಿ ಮಾಡಲಿಲ್ಲ, ದೇವರಿಗೆ ಯಾವುದೇ ವಿಧದಲ್ಲಿ ಕೃತಜ್ಞನಾಗಿ ಜೀವಿಸಲಿಲ್ಲ. ನಾನು ತಪ್ಪನ್ನು ಮಾಡಿದ್ದೇನೆಂಬುದಾಗಿ ಆತನು ಅರಿಕೆಯನ್ನು ಮಾಡ್ತಾನಂತೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೊತ್ತಾರೆಯ ವೇಳೆಯಲ್ಲಿ ತ್ರಯೇಕ ದೇವರನ್ನು ನಂಬುತ್ತೇವೆಂಬುದಾಗಿ ಹೇಳಿದರೆ ಆತನ ಉಸಿರಲ್ಲಿ ಪಾಲನ್ನು ಹೊಂದಿದ್ದೇವೆ ಎನ್ನುವುದಾಗಿ ಅರ್ಥ.
ತ್ರಯೇಕ ದೇವರನ್ನ ಆರಾಧಿಸ್ತೇವೆ ಎಂಬುದಾಗಿ ಹೇಳಿದ್ರೆ ನಮ್ಮಲ್ಲಿರುವಂಥ ಪ್ರತಿ ಒಂದೊಂದು ಕೂಡ ದೇವರ ಮೂಲಕವಾಗಿ ಬಂದದ್ದು, ದೇವರ ಮೂಲಕವಾಗಿ ಕೊಡಲ್ಪಟ್ಟದ್ದು, ದೇವರ ಮೂಲಕವಾಗಿ ನಮಗೆ ಅನುದಿನವೂ ಬರುತ್ತಾ ಇರುವಂಥದ್ದು. ನೀನು ಮತ್ತು ನಾನು ಹೊಂದಿರುವಂಥ ಸಣ್ಣ ವಿಷಯಗಳಿಂದ ಹಿಡಿದು ಅತ್ಯಂತ ದೊಡ್ಡ ವಿಷಯಗಳವರೆಗೆ ದೇವರ ಕೃಪಕಟಾಕ್ಷ, ದೇವರ ಸಹಾಯದ ಹಸ್ತ, ದೇವರ ದೃಷ್ಟಿ, ದೇವರ ನೋಟ ನಮ್ಮ ಮೇಲೆ ಬಂದಿರುವುದರಿಂದ ಇಂದು ನಾವು ಜೀವಿತರ ಪಟ್ಟಿಯಲ್ಲಿದ್ದೇವೆ, ಸಮಾಧಾನಗಳಲ್ಲಿದ್ದೇವೆ. ನಮ್ಮಲ್ಲಿ ಅನೇಕ ವಿಧವಾದಂಥ ಚಿಂತೆಗಳಿದ್ದರೂ ದೇವರ ಕೃಪೆಯ ಮೂಲಕ, ದೇವರ ಬಿಡುಗಡೆಯ ಮೂಲಕ ಎಲ್ಲವನ್ನ ಜಯಿಸಿಕೊಂಡು ಹೋಗುತ್ತಾ ಇದ್ದೇವೆ. ಇದು ತ್ರಯೇಕ ದೇವರ ಕಾರ್ಯವಾಗಿದೆ. ಇದು ಪ್ರಾಯೋಗಿಕವಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಇಂದು ಪವಿತ್ರಾತ್ಮನು ನನ್ನಲ್ಲಿ ಕಾರ್ಯ ಮಾಡ್ತಾನೆ, ಇಂದು ಯೇಸು ಸ್ವಾಮಿ ನನ್ನಲ್ಲಿ ಕಾರ್ಯ ಮಾಡ್ತಾನೆ, ಇಂದು ತಂದೆಯಾದ ದೇವರು ನನ್ನಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ ಎನ್ನುವಂಥ ಪ್ರತಿ ಒಂದೊಂದು ಪ್ರಾಯೋಗಿಕ ನಂಬಿಕೆಯನ್ನ ದೇವರು ಸಾಧ್ಯ ಮಾಡ್ತಾನೆ, ದೇವರು ಸಾಧ್ಯ ಮಾಡಿದ್ದಾನೆ, ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂಥ ದೇವರಿಗೆ ಸ್ತೋತ್ರ. ಅಸಾಧ್ಯವಾದದ್ದರಲ್ಲಿ ಬಿಡುಗಡೆಯನ್ನು ಕೊಡುವಂಥ ತ್ರಯೇಕ ದೇವರಿಗೆ ಸ್ತೋತ್ರವನ್ನು ಇಂದು ನಾನು ಮತ್ತು ನೀವುಗಳು ಸಲ್ಲಿಸಬೇಕಾಗಿದೆ. ಪ್ರಿಯರೇ, ಆದಿ ಸಭೆಯಲ್ಲಿ ಅನೇಕ ಚರ್ಚೆಗಳಾಗ್ತಾ ಇತ್ತು. ಯೇಸು ಸ್ವಾಮಿ ದಿವಾರೋಹಣವಾದ ಮೇಲೆ, ಪವಿತ್ರಾತ್ಮನು ಇಳಿದು ಬಂದ ಮೇಲೆ ಅನೇಕ ಸಿದ್ಧಾಂತಗಳ ಬೆಳವಣಿಗೆ ಆಯಿತು. ಸಭೆಯಲ್ಲಿ ಗೊಂದಲಗಳು ಮೂಡಿ ಬಂತು. ಇಂದು ನಮ್ಮ 21ನೇ ಶತಮಾನದ ಸಭೆಗಳನ್ನು ನೋಡಿದರೆ ಅನೇಕ ಸಿದ್ಧಾಂತಗಳ ಮೇರೆಗೆ ಸಭೆ ವಿಭಜನೆಯಾಗಿದೆ. ನಾವು ಮೇರಿ ಮಾತೆಯನ್ನು ಆರಾಧನೆ ಮಾಡ್ತೇವೆ, ರೋಮನ್ ಕಥಲಿಕ ಪಂಗಡವಾಗಿದೆ. ನಾವು ಯೇಸು ಸ್ವಾಮಿನ ನಂಬ್ತೇವೆ, ಪ್ರೊಟೆಸ್ಟೆಂಟ್ ಪಂಗಡವಾಗಿದೆ. ನಾವು ಪವಿತ್ರಾತ್ಮನನ್ನು ಮಾತ್ರ ಅವತರಿಸ್ತೇವೆ, ಪೆಂಟೆಕೋಸ್ ಸಭೆಯಾಗಿದೆ ಅಥವಾ ಇಂಡಿಪೆಂಡೆಂಟ್ ಸಭೆಗಳಾಗಿದೆ. ಆದರೆ ಜ್ಞಾಪಕ ಇಟ್ಟುಕೊಳ್ಳೋಣ, ದೇವರು ವಿಭಜನೆಗೆ ಕಾರಣನಲ್ಲ, ದೇವರು ವಿಭಜನೆಗೆ ಕಾರಣನಲ್ಲ, ದೇವರು ಗಲಿಬಿಲಿಗೆ ಕಾರಣನಲ್ಲ. ಆತನು ನಿನ್ನೆಯೂ ಈ ಹೊತ್ತು ನಾಳೆಯೂ ಇರುವಂಥ ದೇವರು. ಆದುದರಿಂದ ತ್ರಯೇಕತ್ವದಲ್ಲಿ ದೇವರನ್ನ ಆರಾಧನೆ ಮಾಡೋಣ. ತ್ರಯೇಕತ್ವದಲ್ಲಿ ದೇವರನ್ನ ಆರಾಧನೆ ಮಾಡಬೇಕಾಗಿದೆ. ಯಾಕಂದ್ರೆ ದೇವರು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರಕಟಣೆಗಳನ್ನು ಮಾಡಿಕೊಂಡಿದ್ದಾನೆ ಹೊರತು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಪ್ರಕಟಣೆ ಮಾಡಿಕೊಂಡಿಲ್ಲ. ಪವಿತ್ರಾತ್ಮ ಬೇರೆ ವ್ಯಕ್ತಿಯಲ್ಲ, ತಂದೆಯಾದ ದೇವರು ಬೇರೆ ವ್ಯಕ್ತಿಯಲ್ಲ, ಅಥವಾ ಮಗನಾದಂಥ ದೇವರು ಬೇರೆ ವ್ಯಕ್ತಿಯಲ್ಲ. ಮೂವರೂ ಕೂಡ ಒಂದೇ ಸ್ವಭಾವದಲ್ಲಿ, ಒಂದೇ ವ್ಯಕ್ತಿತ್ವದಲ್ಲಿ, ಒಂದೇ ಪ್ರಕಟಣೆಯಲ್ಲಿ ಕಾಣುವಂಥ ಐಕ್ಯತೆಯ ದೇವರು ತ್ರಯೇಕ. 3 ಸ್ವಭಾವಗಳಿಂದ 3 ಪ್ರಕಟಣೆಗಳಿಂದ ಕೂಡಿರುವಂಥ ಏಕ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿ ಸಭೆಯಲ್ಲಿ ಈ ರೀತಿಯಾದಂಥ ಗೊಂದಲಗಳು ಉಂಟಾಯಿತು. ತಂದೆ ಪರಿಶುದ್ಧಾತ್ಮ ಮತ್ತು ಕುಮಾರ ಎನ್ನುವಂಥ ಪರಿಕಲ್ಪನೆ ಅದು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಪರಿಕಲ್ಪನೆಯಲ್ಲ ಎನ್ನುವಂಥ ಗೊಂದಲಗಳಿಗೆ ನಡೆಸಿತು. ಒಂದು ಕಡೆಯಲ್ಲಿ ಆದಿಸಭೆ ನಂಬಿಕೆಯ ಸಮುದಾಯವಾಗಿ ಬೆಳೀತಾ ಇತ್ತು ಪ್ರಿಯರೇ, ಅದ್ಭುತಗಳ ಮೂಲಕವಾಗಿ ಬೆಳೀತಾ ಇತ್ತು. ಜನರು ದಿನಾಲು ರಕ್ಷಣೆಯ ಮಂಡಳಿಗೆ ಸೇರ್ತಾ ಇದ್ರು. ಆದರೆ ಸಭೆಯಲ್ಲಿ ಅಲ್ಲಲ್ಲಿ ಈ ತ್ರಯೇಕತ್ವದ ಬಗ್ಗೆ ಗೊಂದಲಗಳು ಕಾಣಿಸಿಕೊಳ್ತಾ ಇತ್ತು. ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು? ಅನೇಕ ಸಿದ್ಧಾಂತಗಳು ಬಂತು, ಅದರಲ್ಲಿ ಅನೇಕ ಪಾಷಾಂಡ ಬೋಧನೆಗಳು ಬಂತು. ಸಭೆಯ ನಂಬಿಕೆಯನ್ನು ಹಾಳು ಮಾಡುವಂಥ ಬೋಧನೆಗಳು ಬಂತು. ಸಭೆಯಲ್ಲಿರುವಂಥ ತ್ರಯೇಕತ್ವವನ್ನು ವಿವಿಧ ರೀತಿಯಲ್ಲಿ ಅರ್ಥ ಮಾಡಿ ತಮ್ಮ ಕಡಿಮೆ ಜ್ಞಾನದ ಮೂಲಕ, ಮಾನುಷ ಜ್ಞಾನದ ಮೂಲಕ ಅದನ್ನು ಅಳೆದು ತ್ರಯೇಕ ದೇವರನ್ನು ಒಡೆದು ಹಾಕುವಂಥ ಪರಿಕಲ್ಪನೆಗಳು ಬಂತು. ಈ ರೀತಿಯಾದಂಥ ಪರಿಕಲ್ಪನೆಗಳಲ್ಲಿ ಮುಖ್ಯವಾದಂಥ ಒಂದು ಪರಿಕಲ್ಪನೆ ಏರಿಯಸ್, ದಿ ಡಾಕ್ಟ್ರಿನ್ ಆಫ್ ಏರಿಯಸ್ ಎನ್ನುವಂಥ ಒಂದು ಸಿದ್ಧಾಂತ ಬಹಳ ಗೊಂದಲವನ್ನು, ವಿಭಜನೆಗಳನ್ನು ಉಂಟು ಮಾಡ್ತು. ಪ್ರಿಯರೇ, ಈ ಏರಿಯಸ್ ಎನ್ನುವಂಥ ಒಬ್ಬ ವ್ಯಕ್ತಿ ತ್ರಯೇಕತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ ತನ್ನ ವಿವರಣೆಗಳನ್ನು ಕೊಟ್ಟ. ಆ ವಿವರಣೆ ಏನಂದರೆ, ತಂದೆಯಾದಂಥ ದೇವರು ಮಾತ್ರ ನಿಜವಾದಂಥ ದೇವರು, ತಂದೆಯಾದ ದೇವರು ನಿಜವಾದಂಥ ದೇವರು, ಮಗನಾದ ದೇವರು ಮತ್ತು ಪವಿತ್ರಾತ್ಮನಾದಂಥ ದೇವರು ತಂದೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ. ದಿ ಸನ್ ಅಂಡ್ ದಿ ಹೋಲಿ ಸ್ಪಿರಿಟ್, ದೇ ವರ್ ಕ್ರಿಯೇಟೆಡ್ ಬೈ ದಿ ಫಾದರ್. ತಂದೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ, ಅವರು ನಿಜವಾದಂಥ ದೇವರಲ್ಲ ಎಂಬುದಾಗಿ ತನ್ನ ಸಿದ್ಧಾಂತವನ್ನು ವ್ಯಕ್ತಪಡಿಸಿದಂತೆ ಆದಿ ಸಭೆಯಲ್ಲಿ ಗೊಂದಲ ಆಯಿತು ಪ್ರಿಯರೇ. ಅನೇಕ ವ್ಯಕ್ತಿಗಳು ನಂಬಿಕೆಯನ್ನು ಬಿಟ್ಟು ಹೋದರು. ಯಾವುದಿದು 3 ದೇವರ ಪರಿಕಲ್ಪನೆ? ನಾವು ನಂಬ್ತಾ ಇರುವಂಥ ಯೇಸು ಸ್ವಾಮಿ ಆತನು ಸೃಷ್ಟಿ ಮಾಡಲ್ಪಟ್ಟಂಥವನಾಗಿದ್ದಾನ? ನಮ್ಮ ಮೇಲೆ ಬಂದಂಥ ಪವಿತ್ರಾತ್ಮ ಸೃಷ್ಟಿ ಮಾಡಲ್ಪಟ್ಟಂಥವನಾಗಿದ್ದಾನ? ಆತನೂ ಕೂಡ ನಮ್ಮ ಹಾಗೆ ಸೃಷ್ಟಿಯಾಗಿದ್ದಾನ? ಅನೇಕ ಗೊಂದಲಗಳಿಗೆ ನಡೆಸಿತು. ಸಭೆ ವಿಭಜನೆ ಆಗುವುದಕ್ಕೆ ಪ್ರಾರಂಭವಾಯಿತು. ಇದನ್ನು ಮನಗಂಡಂಥ ನಮ್ಮ ಆದಿಸಭೆಯ ನಾಯಕರುಗಳು
ಯೇಸುವಿನ ಹಿಂಬಾಲಕರು, ಶಿಷ್ಯರುಗಳು ಈ ಗೊಂದಲವನ್ನು ದೂರ ಮಾಡುವುದಕ್ಕಾಗಿ ಅವರು 325ರಲ್ಲಿ ಸಭೆಯನ್ನು ಸೇರಿ ಬಂದು ಒಂದು ವಿಶ್ವಾಸವನ್ನು ಹೊರಡಿಸ್ತಾರೆ. ಆ ವಿಶ್ವಾಸ ನಿಕೇಯ ವಿಶ್ವಾಸ. ನಿಕೇಯ ಎನ್ನುವಂಥ ಸ್ಥಳದಲ್ಲಿ, ಇಲ್ಲವೇ ನೈಸಿಯ ಎನ್ನುವಂಥ ಸ್ಥಳದಲ್ಲಿ ಕೂಡಿ ಬಂದು ಯೇಸುವಿನ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ, ತ್ರಯೇಕ ದೇವರ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಿದ್ಧಾಂತವನ್ನು, ವಿಶ್ವಾಸವನ್ನು ರಚಿಸ್ತಾರೆ. ಇಂದು ನಮ್ಮ ಎಲ್ಲ ಸಭೆಗಳಲ್ಲಿ ಈ ತ್ರಯೇಕತ್ವದ ಸಿದ್ಧಾಂತವನ್ನು ಅರಿಕೆ ಮಾಡ್ತೇವೆ. ಅದು ನೈಸಿಯರ ವಿಶ್ವಾಸ ಸೂತ್ರ ಎಂಬುದಾಗಿ ಅರಿಕೆ ಮಾಡ್ತೇವೆ. ಪ್ರತಿ ಸಭೆಗಳಲ್ಲಿ ಪ್ರಸಂಗವಾದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಕರ್ತನ ಭೋಜನ ಸಂಸ್ಕಾರದಲ್ಲಿ, ಆರಾಧನೆಗಳಲ್ಲಿ ಈ ನೈಸಿಯ ವಿಶ್ವಾಸ ಸೂತ್ರವನ್ನು ನಾವು ಅರಿಕೆ ಮಾಡ್ತೇವೆ. ಹೌದು, ತಂದೆಯಾದಂಥ ದೇವರು ನಿಜವಾದಂಥ ದೇವರು, ಮಗನಾದಂಥ ದೇವರು ನಿಜವಾದಂಥ ದೇವರು, ಪವಿತ್ರಾತ್ಮನಾದಂಥ ದೇವರು ನಿಜವಾದಂಥ ದೇವರು. ಆತನು ಸೃಷ್ಟಿಯಲ್ಲ, ಆತನು ತಂದೆಯಿಂದ ಹೊರಡುವವನು, ಮಗನಿಂದ ಹೊರಡುವವನು. ಆತನು ಪರಂಜ್ಯೋತಿಯಿಂದ ಆಗುವಂಥ ಪರಂಜ್ಯೋತಿ, ಸಾಕ್ಷಾತ್ ದೇವರಿಂದಾದಂಥ ಸಾಕ್ಷಾತ್ ದೇವರು. ಆದಿಯಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡುವಾಗ ಯೇಸು ಸ್ವಾಮಿ ಮಗನಾದಂಥ ದೇವರು ತಂದೆಯೊಂದಿಗಿದ್ದ. ಪವಿತ್ರಾತ್ಮನು ಜಲಸಾಗರಗಳ ಮೇಲೆ ಚಲಿಸ್ತಾ ಇದ್ದ. ದೇವರು ಏಕಕಾಲಗಳಲ್ಲಿ 3 ಪ್ರಕಟಣೆಗಳಲ್ಲಿ ಕಾಣಿಸಿಕೊಂಡಿದ್ದಾನೆ. ಪ್ರಿಯರೇ, ಸೆಬಲ್ಯ ಎನ್ನುವಂಥ ಇನ್ನೊಬ್ಬ ಸಿದ್ಧಾಂತವನ್ನು ಮುಂದೆ ತೆಗೆದುಕೊಂಡು ಬಂದ. ಈ ಆರಿಯಾಸನ ಇಲ್ಲವೇ ಏರಿಯಸ್ನ ಸಿದ್ಧಾಂತ ಯಾವಾಗ ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿತು, ಸಭೆ ಗೊಂದಲಗಳಿಂದ ಹೊರಬರುವುದಕ್ಕಾಗಿ ಸೆಬಲ್ಯ ಎನ್ನುವಂಥ ಇನ್ನೊಬ್ಬ ಚರ್ಚ್ ಫಾದರ್ ಇಲ್ಲವೇ ಸಭಾಪಿತೃ ತನ್ನ ಸಿದ್ಧಾಂತವನ್ನು ತೆಗೆದುಕೊಂಡು ಬಂದ. ಈ ನಿಕೇಯ ವಿಶ್ವಾಸ ಸೂತ್ರ ಈ ಸೆಬಲ್ಯನ ಸಿದ್ಧಾಂತದ ಅವತರಣೆಯಲ್ಲಿ ಮೂಡಿ ಬಂದಿತ್ತು. ಪ್ರಿಯರೇ, ಹಾಗಾದರೆ ಈ ಸೆಬಲ್ಯ ಏನು ಹೇಳ್ತಾನೆ ಎಂಬುದಾಗಿ ಹೇಳಿದರೆ, ವಾಕ್ಯ ಭಾಗ ಹೇಳ್ತದೆ ಅಥವಾ ಸಿದ್ಧಾಂತ ಹೇಳ್ತದೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ತಂದೆಯಾಗಿ ಪ್ರಕಟಿಸಿಕೊಂಡ, ಹೊಸ ಒಡಂಬಡಿಕೆಯಲ್ಲಿ ಮಗನಾಗಿ ಪ್ರಕಟಿಸಿಕೊಂಡ, ಮತ್ತು ಸಭೆಯ ಈ ದಿನಮಾನಗಳಲ್ಲಿ ದೇವರು ಪವಿತ್ರಾತ್ಮನಾಗಿ ಪ್ರಕಟಿಸಿಕೊಂಡಿದ್ದಾನೆ. ಆತನ ಪ್ರಕಟಣೆ ರೆವಲೇಷನ್ ಅದು ಬೇರೆ ಬೇರೆ, ಆದರೆ ದೇವರು ಒಬ್ಬನೇ ಅಷ್ಟೇ. ಪ್ರಕಟಿಸಿಕೊಂಡಿರುವಂಥ ರೀತಿ ಬೇರೆ. ಆದುದರಿಂದ ಆತನ ಪ್ರಕಟಣೆ ಬೇರೆ ಬೇರೆ ಮತ್ತು ಆತನು ಒಂದೇ ಆಗಿರುವುದರಿಂದ ದೇವರನ್ನ ವಿಭಜನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ತ್ರಯೇಕ ದೇವರನ್ನ ಇಂದು ನಾವು ನೋಡಬಹುದಾಗಿದೆ ಎನ್ನುವಂಥ ಈ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬಂದ. ಪ್ರಿಯರೇ, ಹಾಗಾದರೆ ಇಂದು ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮ ನಂಬಿಕೆಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ದೆರ್ ಇಸ್ ಒನ್ ಕಾನ್ಸೆಪ್ಟ್, ಏನಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಹಾಗಾದರೆ ಆ 3 ದೇವರುಗಳನ್ನು ನಾವು ಇಂದು ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಜೀವಿಸುವಾಗ ನಾವು ಕೇಳ್ತಾ ಇದ್ದೇವೆ, 3 ದೇವರು ಎಂಬುದಾಗಿ. ಹಾಗಾದರೆ ತ್ರಯೇಕತ್ವ ಕೂಡ 3 ದೇವರ ಪರಿಕಲ್ಪನೆಯಾಗಿದೆಯಾ? ಇಂದು ನಾನು ಮತ್ತು ನೀವು ಯಾವ ರೀತಿಯಲ್ಲಿ ತ್ರಯೇಕ ದೇವರನ್ನು ನಂಬ್ತಾ ಇದ್ದೇವೆ? ಅನೇಕರು ಪವಿತ್ರಾತ್ಮನನ್ನು ಮಾತ್ರ ನಂಬ್ತೇವೆ ಎಂಬುದಾಗಿ ಸಭೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿನ ಮಾತ್ರ ನಂಬ್ತೇವೆ ಎಂಬುದಾಗಿ ಸಭೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಹೌದು, ನಾವು ಜೆಹೋವಾ ವಿಟ್ನೆಸ್, ನಾವು ಯೇಸು ಸ್ವಾಮಿನ ನಂಬೋದಿಲ್ಲ, ಪವಿತ್ರಾತ್ಮನ ನಂಬೋದಿಲ್ಲ ಎಂಬುದಾಗಿ ಹೇಳಿ ತಮ್ಮ ಸಭೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ವಿಭಜನೆಗೆ ಕಾರಣನಲ್ಲ. ನಮ್ಮ ಮನೋ ಅಭಿಪ್ರಾಯಗಳನ್ನು ಬದಲಿಸಿಕೊಳ್ಳಬೇಕಾಗಿದೆ. ಎಲ್ಲ ಕಾಲಗಳಲ್ಲಿ, ಎಲ್ಲ ವೇಳೆಗಳಲ್ಲಿ ದೇವರು ಒಬ್ಬನೇ. ಆತನು ಪ್ರಕಟಿಸಿಕೊಂಡಿದ್ದಾನೆ, ನಿರಂತರವೂ ಕಾರ್ಯ ಮಾಡುವವನಾಗಿದ್ದಾನೆ. ಆದುದರಿಂದ ಇಂದು ನಾವು ಸಭೆಯಾಗಿ ಅರ್ಥ ಮಾಡಿಕೊಳ್ಳುವಾಗ ದೇವರನ್ನ ತ್ರಯೇಕ ದೇವರಾಗಿಯೇ ನೋಡ್ತೇವೆ. ತ್ರಯೇಕ ದೇವರು 3 ದೇವರಗಳ ಪರಿಕಲ್ಪನೆಯಲ್ಲ, ಏಕ ದೇವರಿಂದ ಕೂಡಿರುವಂಥ 3 ಪ್ರಕಟಣೆಯ ದೇವರು. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಾವು ಪ್ರಾರಂಭ ಮಾಡುವಾಗ ಹೇಳ್ತೇವೆ, ತಂದೆ, ಕುಮಾರ, ಪವಿತ್ರಾತ್ಮನಾದಂಥ ತ್ರಯೇಕ ದೇವರ ನಾಮದಲ್ಲಿ ಆರಂಭಿಸ್ತೇವೆ. ಎಲ್ಲ ಶುಭ ಕಾರ್ಯಗಳನ್ನು ನಾವು ಮಾಡುವಾಗ ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭ ಮಾಡ್ತೇವೆ. ಮದುವೆಗಳನ್ನು ಮಾಡುವಾಗ, ಬ್ಯಾಪ್ಟಿಸಮ್ಗಳನ್ನು ಕೊಡುವಾಗ, ದೃಢೀಕರಣಗಳನ್ನು ಕೊಡುವಾಗ, ಶವ ಸಂಸ್ಕಾರಗಳಲ್ಲಿ, ಯಾವುದೇ ವಿವಿಧ ರೀತಿಯ ಶುಭ ಸಮಾರಂಭಗಳಲ್ಲಿ ತ್ರಯೇಕ ದೇವರ ನಾಮದಲ್ಲಿ ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ಇಂದು ಆ ತ್ರಯೇಕ ದೇವರನ್ನ ಅನುಭವ ಮಾಡುವಂಥದ್ದು ಹೇಗೆ? ಹಾಗಾದರೆ ಆ ತ್ರಯೇಕ ದೇವರನ್ನ ನಾವು ಆಹ್ವಾನಿಸುವಂಥದ್ದು ಹೇಗೆ? ತ್ರಯೇಕ ದೇವರ ಬಳಿಗೆ ಬರುವಂಥದ್ದು ಹೇಗೆ? ತ್ರಯೇಕ ದೇವರ ಆಶೀರ್ವಾದಗಳೇನು?
ತ್ರಯೇಕ ದೇವರ ಅದ್ಭುತಗಳೇನು, ತ್ರಯೇಕ ದೇವರ ಇರುವಿಕೆಗೆ ಸೂಚನೆಗಳೇನು, ತ್ರಯೇಕ ದೇವರನ್ನ ಇಂದು ನಾವು ಮನೆಗಳಲ್ಲಿ ಹೊಂದಿಕೊಂಡಿದ್ದೇವಾ, ಕೆಲಸಗಳಲ್ಲಿ ಅನುಭವ ಮಾಡ್ತಾ ಇದ್ದೇವಾ, ಸಭೆಯ ಆರಾಧನೆಗಳಲ್ಲಿ ಪ್ರಸನ್ನತೆಯನ್ನು ನೋಡ್ತಾ ಇದ್ದೇವಾ, ಸಭೆಯ ಆರಾಧನೆಗಳ ಮೂಲಕ ಆತ್ಮ ಸಂಬಂಧವಾದಂಥ ವಿಷಯಗಳಿಂದ ತುಂಬಿಸಲ್ಪಡ್ತಾ ಇದ್ದೇವಾ, ತ್ರಯೇಕ ದೇವರನ್ನು ನಾವು ಸಿದ್ಧಾಂತಗಳಿಗೆ ಒಳಪಡಿಸಿದ್ದೇವಾ, ಪುಸ್ತಕಗಳ ಚರ್ಚೆಗಳಿಗೆ ಒಳಪಡಿಸಿದ್ದೇವಾ, ಅಥವಾ ವೈಯಕ್ತಿಕವಾಗಿ ಅನುಭವ ಮಾಡ್ತಾ ಇದ್ದೇವಾ? ಎಲ್ಲ ಪ್ರಶ್ನೆಗಳನ್ನು ಮುಂದಕ್ಕೆ ತಂದುಕೊಳ್ಳುವುದಾದರೆ ಇಂದಿನ 3 ದೇವರ ವಾಕ್ಯದ ಭಾಗಗಳು ಉತ್ತರವನ್ನು ಕೊಡ್ತದೆ. ತ್ರಯೇಕ ದೇವರು ಎಲ್ಲೋ ಮರೆಯಾಗಿ ಹೋಗಿಲ್ಲ. ತ್ರಯೇಕ ದೇವರು ಸಿದ್ಧಾಂತಗಳಿಗೆ ಸಂಬಂಧಪಟ್ಟವಂಥವನಲ್ಲ. ಆತನು ನಿನ್ನ ಪ್ರಾಯೋಗಿಕವಾದ ಜೀವನದಲ್ಲಿ ನಿನ್ನೊಂದಿಗೆ ಬರುವಂಥ ಕರ್ತನಾಗಿದ್ದಾನೆ ಎಂಬುದಾಗಿ ಇಂದಿನ ವಾಕ್ಯ ಭಾಗಗಳು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ದಯಮಾಡಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ವಚನ 1ರಿಂದ 15ರವರೆಗಿರುವಂಥ ಭಾಗವನ್ನು ಗಮನಿಸ್ರಿ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ವಚನ 1ರಿಂದ 15ರ ಭಾಗವನ್ನು ಗಮನಿಸ್ರಿ. ವಾಕ್ಯ ಭಾಗ ಹೇಳ್ತದೆ, ತ್ರಯೇಕತ್ವವೆಂದರೆ ದೇವರು ನಮ್ಮ ಸಂಗಡ ಬರುವಂಥ ಅನುಭವ. ದೇವರು ನಮ್ಮ ಸಂಗಡ ಬರುವಂಥ ಅನುಭವ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ದೇವೆ. ಅಬ್ರಹಾಮ ಮತ್ತು ಸಾರಳು ವೃದ್ಧಾಪ್ಯದಲ್ಲಿದ್ದರು. ಈಗ ಮಮ್ರೆ ತೋಪಿನಲ್ಲಿ ವಾಸವಾಗಿದ್ದಾರೆ. ಮಮ್ರೆ ತೋಪಿನಲ್ಲಿ ವಾಸವಾಗಿರುವಂಥ ಅಬ್ರಹಾಮ ಸಾರಳು ವೃದ್ಧಾಪ್ಯದಿಂದ ಕೂಡಿದ್ದರು. ಮಕ್ಕಳಾಗುವಂಥ ವಯಸ್ಸು ಮುಗಿದು ಹೋಗಿತ್ತು. ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ನಿರಾಶೆಗಳ ಮಧ್ಯೆ ಬಹುಶಃ ಅವರು ಜೀವನ ಮಾಡ್ತಾ ಇದ್ದರು ಎಂಬುದಾಗಿ ನೆನೆಸೋಣ. 12ನೇ ಅಧ್ಯಾಯವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯವನ್ನು ಜ್ಞಾಪಕ ಮಾಡಿಕೊಂಡ್ರೆ ವಾಕ್ಯ ಭಾಗ ಹೇಳ್ತದೆ, ದೇವರು ಅಬ್ರಹಾಮನನ್ನು ಕರೆಯುವಾಗ ಒಂದು ವಾಗ್ದಾನವನ್ನು ಮಾಡ್ತಾನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಆಕಾಶದ ನಕ್ಷತ್ರಗಳಂತೆ, ಮರಳಿನ ಉಸುಬಿನಂತೆ ನಿನ್ನನ್ನು ಬೆಳೆಸ್ತೇನೆ. ನಿನ್ನನ್ನು ದೊಡ್ಡ ಪ್ರಖ್ಯಾತಿಗೆ ತರ್ತೇನೆ. ನೀನು ಹರಸುವಂಥವರನ್ನು ಹರಸ್ತೇನೆ, ಶಪಿಸುವಂಥವರನ್ನು ಶಪಿಸ್ತೇನೆ. ಇವೆಲ್ಲವೂ ಅಬ್ರಹಾಮನ ಮನಸ್ಸಿನಲ್ಲಿದೆ, ಇನ್ನು ಹೋಗಿಲ್ಲ ಅವೆಲ್ಲ. ಯಾಕಂದ್ರೆ 17ನೇ ಅಧ್ಯಾಯಕ್ಕೆ ಬರುವಾಗ, ಆದಿಕಾಂಡ ಪುಸ್ತಕದ 17ನೇ ಅಧ್ಯಾಯಕ್ಕೆ ಬರುವಾಗ ಮತ್ತೊಮ್ಮೆ ದೇವರು ಪ್ರಕಟಿಸಿಕೊಂಡು ಇದನ್ನೇ ಹೇಳ್ತಾನೆ, ಅಬ್ರಹಾಮನೇ, ನೀನು ಸರ್ವಶಕ್ತನಾದಂಥ ದೇವರಿಗೆ ದೋಷವಿಲ್ಲದಂತೆ ಕಾಣಿಸಿಕೋ, ನಡಕೋ ನೀನು, ಯಾಕಂದ್ರೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. 18ನೇ ಅಧ್ಯಾಯಕ್ಕೆ ಬರುತ್ತಿರುವಾಗ ಇಂಥದೊಂದು ಆಶೀರ್ವಾದ ಅವನ ಮನಸ್ಸಲ್ಲೇ ಉಳ್ಕೊಂಡಿದೆ. ಪ್ರಿಯರೇ, ಅವನು ನಿರಾಶೆಯಲ್ಲಿದ್ದಾನೆ. ನನಗೆ ಮಕ್ಕಳಿಲ್ಲ ಎನ್ನುವಂಥ ಚಿಂತೆ, ಇನ್ನೊಂದು ಕಡೆ ದೇವರು ಈ ರೀತಿಯಾಗಿ ಹೇಳಿದ್ದಾನೆ ಎನ್ನುವಂಥ ಒಂದು 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 ಭ್ರಮೆ ಮತ್ತು ಒಂದು ರೀತಿಯ ಪ್ರಶ್ನೆಗಳು ಅವನನ್ನು ಕಾಣ್ತಾ ಇದೆ. ಹೀಗಿರುವಾಗ 18ನೇ ಅಧ್ಯಾಯಕ್ಕೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ಬಳಿಗೆ, ಅವನ ಗುಡಾರದ ಬಳಿಗೆ ಯಾರೋ 3 ಪುರುಷರು ಬಂದರು ಎಂಬುದಾಗಿ ಕಂಡುಕೊಳ್ತೇವೆ. ತ್ರಯೇಕತ್ವದ ಭಾನುವಾರದಲ್ಲಿ ಹಳೆಯ ಒಡಂಬಡಿಕೆಯ ಗ್ರಂಥ ನಮಗೆ ತಿಳಿಸುವಂಥ ವಿಷಯವೇನೆಂದರೆ, ಆ ಬಂದಂಥ 3 ಪುರುಷರನ್ನು ಅನೇಕರು, ಇಲ್ಲವೇ ನಮ್ಮ ನಂಬಿಕೆಯ ವಿಷಯಗಳನ್ನು ಒಪ್ಪಿಕೊಳ್ಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಆ 3 ಪುರುಷರು ತಂದೆ, ಕುಮಾರ, ಪವಿತ್ರಾತ್ಮ ಎನ್ನುವಂಥ ದೇವರಿಗೆ ಸೂಚನೆಯಾಗಿದ್ದಾರೆ. ಅಲ್ಲಿರುವಂಥ 3 ವ್ಯಕ್ತಿಗಳು, ಅಲ್ಲಿ ಬರುವಂಥ 3 ಸಂಖ್ಯೆ ತ್ರಯೇಕತ್ವಕ್ಕೆ ಸೂಚನೆ ಎಂಬುದಾಗಿ ಅನೇಕರು ಅಭಿಪ್ರಾಯ ಪಡ್ತಾರೆ. ಯಾಕಂದರೆ ದೇವರು ಅವರ ಬಳಿಗೆ ಬರುವಾಗ ಅವರ ವೃದ್ಧಾಪ್ಯದ ಚಿಂತೆಯಲ್ಲ, ಅವರಿಗಾದಂಥ ವಯಸ್ಸಲ್ಲ, ಅಸಾಧ್ಯವಾದದ್ದು ಸಾಧ್ಯವಾಯಿತು ಎಂಬುದಾಗಿ ಕಂಡುಕೊಳ್ತೇವೆ. ಅಬ್ರಹಾಮನ ಬಳಿಗೆ ಬಂದಂಥ 3 ಪುರುಷರು ಖಾಲಿಯಾದಂಥ ಕೈಗಳಲ್ಲಿ ಬರಲಿಲ್ಲ. ಪ್ರಿಯರೇ, ಆಶೀರ್ವಾದವನ್ನು ಹೊತ್ತುಕೊಂಡು ಬಂದರು, ವಾಗ್ದಾನಗಳನ್ನು ಹೊತ್ತುಕೊಂಡು ಬಂದರು. ಅಬ್ರಹಾಮನ ಮನಸ್ಸಲ್ಲಿ ಈಗ ಇದ್ದಂಥ ಯೋಚನೆಗಳನ್ನು ತಿಳ್ಕೊಂಡಿದ್ರು. 12ನೇ ಅಧ್ಯಾಯದಲ್ಲಿ ಇದ್ದಂಥ ಅನೇಕ ವಿಧವಾದ ವಾಗ್ದಾನಗಳ ನೆರವೇರಿಕೆಗೋಸ್ಕರವಾಗಿ ಬಂದಿದ್ದಾರೆ. ಅವರು ಹೇಳ್ತಾರೆ, ಮುಂದಿನ ವರ್ಷ ನಾನು ಬರುವಾಗ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನಿರ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 18ನೇ ಅಧ್ಯಾಯಕ್ಕೆ ಬರುವಾಗ ಗಮನಿಸ್ತೇವೆ, ಬಹುಶಃ ಸಾರಳು ನೆನೆಸ್ತಾಳೆ, ನನ್ನ ದಾಸಿಯಾದಂಥ ಹಾಗರಳ ಮೂಲಕ ನನ್ನ ಯಜಮಾನನಿಗೆ ಮಗುವಾಗಬಹುದು. ನನ್ನ ದಾಸಿಯಾದಂಥ ಹಾಗರಳ ಮೂಲಕ ನನ್ನ ಗಂಡನ ಸಂತಾನ ಬೆಳಿಬಹುದು. ವಯಸ್ಸಾದಂಥ ನನಗೆ ಮಕ್ಕಳ ಭೋಗವಾಗುವಂಥದ್ದು ಹೇಗೆ? ಸಾರಳು ವೈಯಕ್ತಿಕವಾಗಿ ಲೋಕದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ಲು. ತ್ರಯೇಕ ದೇವರ ಮಹಾನ್ ಕೃಪೆ, ತ್ರಯೇಕ ದೇವರ ಅದ್ಭುತ ಏನಂದರೆ, ಇಂದು ವಾಗ್ದಾನವಾಗಿ ಹೊಂದಿಕೊಳ್ಳೋಣ. ದೇವರು ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತಾನೆ. ದೇವರು ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತಾನೆ. ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂಥ ದೇವರಿಗೆ ಸ್ತೋತ್ರವಾಗಲಿ. ತ್ರಯೇಕ ಭಾನುವಾರದಲ್ಲಿ ವಾಕ್ಯ ಭಾಗ ನನಗೆ ಮತ್ತು ನಿಮಗೆ ಬಹಳ ಸ್ಪಷ್ಟವಾಗಿ ಕರೆಯನ್ನು ಕೊಟ್ಟದೆ. ಅಬ್ರಹಾಮ ಮತ್ತು ಸಾರಳ ಬಳಿಗೆ ಹೋಗಿ ಮಾತಾಡಿದಂಥ ದೇವರು, ಅವರನ್ನು ಬಲಪಡಿಸಿದಂಥ ದೇವರು, ವಾಗ್ದಾನ ಮಾಡಿದಂಥ ದೇವರು ಇಂದು ನಿನ್ನನ್ನು ಮತ್ತು ನನ್ನನ್ನು ಪರಿಸ್ಥಿತಿಯನ್ನು ತಿಳಿದಿದ್ದಾನೆ.
ಅಬ್ರಹಾಮ ಸಾರಳನ್ನ ಮಾತ್ರವನ್ನಲ್ಲ, ತ್ರಯೇಕ ದೇವರು ಇಂದು ನನ್ನನ್ನ ಮತ್ತು ನಿನ್ನ ಪರಿಸ್ಥಿತಿನ ತಿಳಿದಿದ್ದಾನೆ. ನಿನ್ನ ಮನಸ್ಸಲ್ಲಿ ಓಡಾಡುತ್ತಿರುವಂಥ ವಿಷಯಗಳು, ನೀನು ಅನುಭವ ಮಾಡುತ್ತಿರುವಂಥ ವಿಷಯಗಳು, ಕೊರತೆಯಲ್ಲಿರುವಂಥ ವಿಷಯಗಳು, ನಿರಾಶೆಯಲ್ಲಿರುವಂಥ ವಿಷಯಗಳನ್ನು ತ್ರಯೇಕ ದೇವರು ತಿಳುಕೊಂಡಿದ್ದಾನೆ. ತ್ರಯೇಕ ದೇವರು ತಿಳುಕೊಂಡಿರುವ ನಿಮಿತ್ತ ಆತನು ಕಾರ್ಯವನ್ನು ಮಾಡ್ತಾನೆ, ವಾಗ್ದಾನವನ್ನು ಮಾಡ್ತಾನೆ. ನಿನ್ನ ಪರಿಸ್ಥಿತಿಗಳು ಏನೇ ಆಗಿದ್ದರೂ ಇಂದು ನಾವು ಧೈರ್ಯದಿಂದ ಹೇಳೋಣ, ಸಾಕ್ಷಿಯಿಂದ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ, ಸ್ವಾಮಿ ನನ್ನ ಬದುಕಿನಲ್ಲಿ ಕಾರ್ಯವನ್ನು ಮಾಡ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನನ್ನ ಸಂಗಡ ಇರುವಂಥ ಅನುಭವವೇ ತ್ರಯೇಕತ್ವಕ್ಕೆ ಸೂಚನೆಯಾಗಿದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ವಿಧದ ಕಾರ್ಯಗಳಲ್ಲಿ ಇಂದು ನಾವು ತ್ರಯೇಕ ದೇವರನ್ನು ಅನುಭವ ಮಾಡುವುದಾದರೆ ಖಂಡಿತವಾಗಿ ಈ ರೀತಿಯಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ. ಜ್ಞಾಪಕ ಇಟ್ಕೊಳ್ಳ್ರಿ, ವಿಧೇಯತೆಗೆ ಪ್ರತಿಫಲ ಇದೆ. ವಿಧೇಯತೆಗೆ ಪ್ರತಿಫಲವಿದೆ. ದೇವರಿಗೆ ವಿಧೇಯನಾಗಿ ನಡಕೊಳ್ಳುವವರು, ದೇವರಿಗೆ ವಿಧೇಯವಾಗಿ ಜೀವಿಸುವಂಥವರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. ದೇವರು ತನ್ನ ಸಮಯ ಬರುವಾಗ ತನ್ನ ಆತ್ಮನ ಮೂಲಕವಾಗಿ ಆತನು ನಡೆಸುವಂಥವನಾಗಿದ್ದಾನೆ, ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಅಬ್ರಹಾಮ ವಿಧೇಯನಾದ, ಸಾರಳು ವಿಧೇಯದಳಾದಳು, ದೇವರ ಆಶೀರ್ವಾದವನ್ನು ಹೊಂದಿಕೊಂಡ್ರು. ತ್ರಯೇಕ ದೇವರು ಇಂದು ನನ್ನನ್ನು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ವಿಧೇಯತೆಯ ಪ್ರಯಾಣವನ್ನು ಮುಂದುವರೆಸೋಣ. ಪ್ರಿಯರೇ, ಪರಿಸ್ಥಿತಿಗಳು ಬೇರೆಯಾಗಿರಬಹುದು, ಸಿದ್ಧಾಂತಗಳು ಬೇರೆಯಾಗಿದ್ದಿರಬಹುದು, ನಮ್ಮ ಆಲೋಚನೆಗಳು ಬೇರೆಯಾಗಿದ್ದಿರಬಹುದು, ನಮ್ಮಲ್ಲಿರುವಂಥ ಕೊರತೆಗಳು ಬೇರೆ ಬೇರೆ ರೀತಿಯಲ್ಲಿ ನಿರಾಶೆಗೆ ನಡೆಸುತ್ತಿರಬಹುದು. ವಿಧೇಯರಾಗೋಣ. ಹೌದು, ದೇವರಲ್ಲಿ ಸಾಧ್ಯ ಇದೆ. ಆ ದೇವರಲ್ಲಿ ಸಾಧ್ಯವಿರುವಾಗ ನಾವು ಖಂಡಿತವಾಗಿ ಜೀವಿಸಬಹುದು, ದೇವರಲ್ಲಿ ನಂಬಿಕೆಯನ್ನು ಇಡಬಹುದು ಎಂಬುದಾಗಿ ಅಂದುಕೊಳ್ಳೋಣ. ಯಾಕಂದರೆ ಪೇಷನ್ಸ್ ವಿತ್ ಗಾಡ್ ಈಸ್ ಫೇತ್. ದೇವರಲ್ಲಿ ತಾಳ್ಮೆಯಿಂದ ಕಾಯುವಂಥದ್ದು ಅದು ನಂಬಿಕೆಯಾಗಿದೆ ಎನ್ನುವುದನ್ನು ಮರೆಯದಿರೋಣ. ಹಾಗಾಗಿ ದೇವರ ಜೊತೆಗಿರುವಂಥ ಈ ವಿಧೇಯತೆ ನಮ್ಮನ್ನು ದೇವರ ಅನುಭವಕ್ಕೆ ನಡೆಸುವಂಥದ್ದಾಗಿದೆ. ದೇವರು ಹತ್ತಿರಕ್ಕೆ ಬರುವಂತೆ ಕಾರ್ಯ ಮಾಡುವಂಥದ್ದಾಗಿದೆ. ಎರಡನೇದಾಗಿ ಪ್ರಿಯರೇ, ತೀತನ ಪುಸ್ತಕದ ಕಡೆಗೆ ಬರೋಣ, ತೀತನ ಪತ್ರಿಕೆಯ ಕಡೆಗೆ ಬರೋಣ. ಅಲ್ಲಿ ವಾಕ್ಯ ಭಾಗ ಹೇಳ್ತದೆ, ತ್ರಯೇಕತ್ವವೆಂದರೆ ದೇವರು ನೂತನ ಪಡಿಸ್ತಾನೆನ್ನುವಂಥ ನಂಬಿಕೆ. ದೇವರು ನೂತನ ಪಡಿಸ್ತಾನೆನ್ನುವಂಥ ನಂಬಿಕೆ. ಗಮನಿಸ್ರಿ, ನಾವ್ಯಾರು ಕೂಡ ಕೆಳಗೆ ಬೀಳುವ ಅನುಭವವಿಲ್ಲದೆ ಮೇಲೆದ್ದು ಬಂದಿರುವಂಥ ಅನುಭವಗಳನ್ನು ವಿವರಿಸಲು ಸಾಧ್ಯವಿಲ್ಲ. ನಾವು ಮೇಲೆ ಬಂದು ಜಯವನ್ನು ಹೇಳಬೇಕಾದ್ರೆ ಸೋತಿರುವಂಥ, ಬಿದ್ದಿರುವಂಥ ಅನುಭವಗಳನ್ನು ಮೊದಲು ಹೊಂದಬೇಕು. ಗಮನಿಸ್ರಿ, ನಿನಗೆ ದೇವರು ಕೊಟ್ಟಿರುವಂಥ ಸಮಾಧಾನವನ್ನು, ಸಂತೋಷವನ್ನು ಇಂದು ನೀನು ಅನುಭವ ಮಾಡಬೇಕಾದ್ರೆ, ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕಾದ್ರೆ ನೀನು ಮೊದಲು ದುಃಖವನ್ನು, ಕಣ್ಣೀರಿನ ಅನುಭವಗಳನ್ನು ಹೊಂದಬೇಕು. ದುಃಖವನ್ನು ಅನುಭವ ಮಾಡದೆ ನಾನು ಸಂತೋಷವನ್ನು ಹೇಳ್ತೇನೆ ಎಂಬುದಾಗಿ ಹೇಳಿದರೆ ಸಾಧ್ಯವಿಲ್ಲ. ಯಾಕಂದರೆ ಆ ದುಃಖದ ಪರಿಮಿತಿ, ಆ ದುಃಖದ ಇಂಟೆನ್ಸಿಟಿ ಎಷ್ಟಿರ್ತದೆ ಎಂಬುದನ್ನು ಸಂತೋಷವಾಗುವಾಗ ನಾವು ಕಂಡುಕೊಳ್ತೇವೆ. ಹಾಗಾಗಿ ದೇವರ ವಾಕ್ಯ ತೀತನ ಮೂಲಕವಾಗಿ ಹೇಳ್ತದೆ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರೂ ಇಂದು ದೇವರು ನಿನ್ನನ್ನು ನೂತನ ಪಡಿಸ್ತಾನೆ. ದೇವರು ನಿನ್ನನ್ನು ನೂತನ ಪಡಿಸ್ತಾನೆ. ಕೈ ತಪ್ಪಿ ಹೋದಂಥ ಪ್ರಯತ್ನಗಳನ್ನು ಖಂಡಿತವಾಗಿ ಸಿಗುವ ಹಾಗೆ ಮಾಡ್ತಾನೆ. ಆಶೀರ್ವಾದ, ಸಮಾಧಾನದ ಬಾಗಿಲುಗಳು ಮುಚ್ಚಿ ಹೋಗಿದ್ರೆ ದೇವರು ನಿನ್ನನ್ನು ತೆರೆಯುವಂಥವನಾಗಿದ್ದಾನೆ. ಆದುದರಿಂದ ಹಿಂದಿನ ಜೀವಿತದಲ್ಲಿ ಹಿಂದೆ ನಡೆದು ಹೋಗಿರುವಂಥ ವಿಷಯಗಳಿಗೆ ಗಮನ ಕೊಡದೆ ಮುಂದೆ ಆಗಬೇಕಾಗಿರುವ ವಿಷಯಗಳಿಗೆ ಗಮನ ಕೊಟ್ಟು ನಿರೀಕ್ಷೆಯನ್ನು ಹೆಚ್ಚಿಸಿಕೋ. ಮುಂದೆ ಆಗಬೇಕಾಗಿರುವ ವಿಷಯಗಳ ಕಡೆಗೆ ಮುಖ ಮಾಡಿ ದೇವರು ಮುಂದೆ ಆಗುವುದನ್ನು ಪ್ರಕಟಪಡಿಸ್ತಾನೆ. ದೇವರು ಮುಂದೆ ಆಗುವುದಕ್ಕಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಈಗಿರುವಂಥ ವಿಷಯಗಳನ್ನು, ಹಿಂದೆ ಆಗಿರುವಂಥ ವಿಷಯಗಳನ್ನು ಮರೆತು ಬಿಟ್ಟು ನಾವು ಮುಂದಕ್ಕೆ ಹೆಜ್ಜೆಯನ್ನು ಹಾಕುವವರಾಗಬೇಕು. ಯಾಕಂದರೆ ಪವಿತ್ರಾತ್ಮನ ಮೂಲಕ ದೇವರು ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾನೆ. ಇದು ತ್ರಯೇಕ ದೇವರ ಕಾರ್ಯ ಎನ್ನುವುದನ್ನು ವಾಕ್ಯ ಭಾಗದಲ್ಲಿ ಕಂಡುಕೊಳ್ತೇವೆ. ಪ್ರಿಯರೇ, ಪೌಲನು ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ತೀತನನ್ನು ಸಭಾ ಸೇವೆಯಲ್ಲಿ ಬಲಪಡಿಸುವಂಥ ಪ್ರಯತ್ನಗಳಿಗೆ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ತೀತನೇ, ಸಭೆಯ ಜೀವನದಲ್ಲಿ ಅನೇಕ ವಿಧವಾದಂಥ ಘಟನೆಗಳು ನಡೀತದೆ. ಸಭೆಯ ಜೀವನದಲ್ಲಿ ಅನೇಕ ಏರುಪೇರುಗಳು ಆಗ್ತದೆ. ಸೋಲುಗಳನ್ನು ನೋಡ್ತೀಯ, ಹೋರಾಟಗಳನ್ನು ನೋಡ್ತೀಯ, ಎದುರಾಳಿಗಳನ್ನು ನೋಡ್ತೀಯ. ಇವೆಲ್ಲವುಗಳಿಗೆ ತಲೆ ಕೆಡಿಸ್ಕೊಳ್ಳಬೇಡ. ನಿನ್ನ ದೃಷ್ಟಿ, ನಿನ್ನ ಉದ್ದೇಶ, ನಿನ್ನ ಕೇಂದ್ರದ ವಿಷಯ
ಅದು ಮುಂದೆ ಹೋಗುವಂಥದ್ದಾಗಬೇಕು. ಹಿಂದೆ ನೋಡಿರುವಂಥ ವಿಷಯಗಳ ಬಗ್ಗೆ ಅಲ್ಲ. ನೀನು ಸಭಾ ಸೇವೆಯಲ್ಲಿ ಒಬ್ಬ ಉನ್ನತವಾದಂಥ ಒಳ್ಳೆಯ ಸೇವಕನಾಗಬೇಕಾದ್ರೆ ಮುಂದೆ ನೋಡುವಂಥ ಉದ್ದೇಶಗಳನ್ನು ನೀನು ನೋಡಬೇಕು. ಯಾಕಂದರೆ ಹಿಂದೆ ನೋಡುವಾಗ ಆಗಿರುವಂಥದ್ದರ ಕಡೆಗೆ ದೇವರು ಮನಸ್ಸು ಮಾಡುವಂಥವನಲ್ಲ, ಮುಂದೆ ಹೋಗುವಂಥ ವಿಷಯಗಳಿಗೆ ನಿನ್ನನ್ನು ನಡೆಸುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ತ್ರೈಕತ್ವದ ಕಾರ್ಯ ಏನಂದರೆ ದೇವರು ನಮ್ಮನ್ನು ನೂತನ ಪಡಿಸ್ತಾನೆ. ಹಿಂದೆ ಆಗಿರುವಂಥ ವಿಷಯಗಳಿಗೆ ಅಲ್ಲ, ಇಂದು ನಮ್ಮನ್ನು ಆತನು ಮುಂದೆ ಆಗುವಂಥ ವಿಷಯಗಳಿಗೆ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಅದನ್ನೇ ವಾಕ್ಯ ಭಾಗ ಹೇಳ್ತದೆ ತೀತನ ಪತ್ರಿಕೆಯಲ್ಲಿ, ನಿನ್ನ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ನಿನ್ನ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ. ನೀನು ಮಾಡಿರುವಂಥ ಪುಣ್ಯಕ್ರಿಯೆ ನಿನಗೆ ಬಿಡುಗಡೆ ಕೊಟ್ಟಿತು. ನಿನ್ನ ಪುಣ್ಯಕ್ರಿಯೆಗಳಿಂದ ನೀನು ಸುಖದಿಂದಿದ್ದೀಯ. ನಿನ್ನ ಪುಣ್ಯಕ್ರಿಯೆಗಳಿಂದ ಹಣದಿಂದ ನೀನು ಸಂಪಾದನೆ ಮಾಡಿಕೊಂಡಿದ್ದರಿಂದ ರಕ್ಷಣೆನ ಹೊಂದಿದ್ದೇನೆ ಅಲ್ಲ. ದೇವರ ಕೃಪಾ ಕಾರ್ಯ ನಿನ್ನ ಮೇಲೆ ಬಂದದ್ದರಿಂದ ನೀನು ಎಲ್ಲವನ್ನು ಹೊಂದ್ಕೊಂಡಿದ್ದೀಯ. ನಿನ್ನ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ. ಇಂದು ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನಂದರೆ ಅದು ಯಾವುದೇ ವಸ್ತುಗಳಿಂದಲ್ಲ, ದೇವರ ಉಚಿತಾರ್ಥದ ಕೃಪೆಯ ಮೂಲಕವಾಗಿಯೇ. ಸಂಗೀತಗಾರ ಹಾಡ್ತಾನೆ, ಎಲ್ಲವೂ ನಿನ್ನ ಕೃಪೆ ಸ್ವಾಮಿ, ಎಲ್ಲವೂ ನಿನ್ನ ಕೃಪೆ. ಬದುಕಿರುವಂಥದ್ದು ಕೃಪೆ, ಕಳಕೊಂಡಿದ್ದು ನಿನ್ನ ಕೃಪೆ. ಕಳಕೊಂಡಿದ್ದರಿಂದ ಈಗ ಹೊಂದಿಕೊಂಡಂಥ ಅನುಭವಕ್ಕೆ ನಾನು ಬಂದಿದ್ದೇನೆ. ನಿನ್ನ ಕೃಪೆ ದೊಡ್ಡದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನೂತನ ಪಡಿಸ್ತಾನೆ. ಹೊಸ ತಿಂಗಳಲ್ಲಿ ನಮ್ಮನ್ನು ನಾವು ಆಲೋಚನೆಗೆ ಮಾಡಿಕೊಳ್ಳೋಣ. ಮೇ ತಿಂಗಳ ಮೊದಲ ಭಾನುವಾರದ ವಾಗ್ದಾನ ತೀತನ ಪತ್ರಿಕೆಯ ಮೂಲಕವಾಗಿ ಮಾತಾಡ್ತದೆ. ನನ್ನ ಹಳೆಯ ಸಂಗತಿಗಳಿಂದ ದೇವರು ಬಿಡಿಸಿ ಹೊಸ ಸಂಗತಿಗೆ ನಡೆಸ್ತಾನೆ. ದೇವರಿಗೆ ಸ್ತೋತ್ರ. ನನ್ನ ಹಳೆಯ ಸಂಗತಿಗಳು ಏನೇ ಆಗಿದ್ದರು ಹೊಸ ಸಂಗತಿಗಳಲ್ಲಿ ದೇವರು ಕಾರ್ಯ ಮಾಡ್ತಾನೆ. ದಯಮಾಡಿ ಯೆಶಾಯನ ಪ್ರವಾದನ ಗ್ರಂಥವನ್ನು ತೆಗಿರಿ. ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ನೇ ವಚನವನ್ನು ನೋಡ್ರಿ. ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸ್ರಿ. ವಾಕ್ಯ ಭಾಗ ಹೇಳ್ತದೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ ಗಮನಿಸ್ರಿ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೊಸ ತಿಂಗಳನ್ನು ಹೇಗೆ ಪ್ರಾರಂಭ ಮಾಡಲಿ? ನನ್ನಲ್ಲಿ ಚಿಂತೆಗಳಿದೆ. ಹೊಸ ತಿಂಗಳನ್ನು ಹೇಗೆ ಮುಂದುವರಿಸಲಿ? ನನ್ನಲ್ಲಿ ಅನೇಕ ಕೊರತೆಗಳಿದೆ. ಹೊಸ ತಿಂಗಳನ್ನು ಹೇಗೆ ಜೀವಿಸಲಿ? ನನ್ನಲ್ಲಿ ಅನೇಕ ವಿಧವಾದಂಥ ಕಷ್ಟಗಳಿದೆ. ವಾಕ್ಯ ಭಾಗ ಹೇಳ್ತದೆ, ಚಿಂತಿಸಬೇಡ. ತ್ರೈಕ ದೇವರು ಹೊಸ ತಿಂಗಳಲ್ಲಿ ಹೊಸ ಆಶೀರ್ವಾದವನ್ನು ಹೇಳ್ತಾ ಇದ್ದಾನೆ. ಹೀಗೋ ಎಲ್ಲವನ್ನು ಹೊಸದು ಮಾಡ್ತೇನೆ, ಅಳಿಸಿ ಹಾಕ್ತೇನೆ, ಅಳಿಸಿ ಹಾಕ್ತೇನೆ. ಎಲ್ಲವನ್ನು ಹೊಸದು ಮಾಡ್ತೇನೆ, ಎಲ್ಲವನ್ನ ಅಳಿಸಿ ಹಾಕ್ತೇನೆ. ಯಾಕಂದರೆ ನಾನು ನಿನಗೋಸ್ಕರವಾಗಿ ಪವಿತ್ರಾತ್ಮನ ಕಳಿಸಿಕೊಡ್ತೇನೆ. ಆತನು ನಿನ್ನ ಆಸಕ್ತಿಯನ್ನು ನೋಡಿ ನಿನಗೆ ಸಹಾಯವನ್ನು ಮಾಡ್ತಾನೆ, ನೂತನ ಪಡಿಸ್ತಾನೆ, ಬಲಪಡಿಸ್ತಾನೆ. ಮೂರನೇದಾಗಿ ಪ್ರಿಯರೇ, ಸುವಾರ್ಥ ವೇದ ಭಾಗದ ಕಡೆಗೆ ಬರೋಣ. ತ್ರೈಕತ್ವವೆಂದರೆ ದೇವರು ಪ್ರತಿನಿತ್ಯವೂ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವಂಥ ಭರವಸೆ. ದೇವರು ಪ್ರತಿನಿತ್ಯವೂ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವಂಥ ಭರವಸೆ. ಪ್ರಿಯರೇ, ನಾನು ಆಗಲೇ ಹೇಳಿದ ಹಾಗೆ ತ್ರೈಕತ್ವ ಪ್ರಾಯೋಗಿಕವಾಗಿ ಅನುಭವ ಮಾಡುವಂಥದ್ದು. ಪ್ರಿಯರೇ, ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ಪ್ರಾರ್ಥನೆ ಮಾಡ್ತೇನೆ, ಪ್ರತಿನಿತ್ಯ ಹೊರಗೆ ಹೋಗುವಾಗ ಪ್ರಾರ್ಥನೆ ಮಾಡ್ತೇನೆ ಎನ್ನುವಂಥ ನಿನ್ನ ನಂಬಿಕೆ ದೇವರು ನನ್ನ ಜೊತೆಯಲ್ಲಿ ಬರುತ್ತಾನೆನ್ನುವಂಥ ಪಾಸಿಟಿವ್ ಆ್ಯಟಿಟ್ಯೂಡ್ಗಳಿಗೆ ನಡೆಸಬೇಕು. ನಾನು ಪ್ರಾರ್ಥನೆ ಮಾಡುವಂಥದ್ದು ನನ್ನ ಅಪ್ಪ ಅಮ್ಮ ಹೇಳಿದ್ರಂದಲ್ಲ, ಅಥವಾ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಫೋರ್ಸ್ ಮಾಡ್ತಾ ಇರುವುದರಿಂದಲ್ಲ, ಅಥವಾ ನಾನು ಸಭೆಯ ಶಿಸ್ತು ಕ್ರಮಗಳಿಗೆ ಒಳಪಟ್ಟಿದ್ದೇನೆ ಎಂಬುದಾಗಿ ಅಲ್ಲ. ನೀನು ಪ್ರಾರ್ಥನೆ ಮಾಡುತ್ತಾ ಇರುವಂಥದ್ದು ನೀನು ದೇವರನ್ನು ನಂಬಿದ್ದರಿಂದ, ಆ ನಂಬಿರುವಂಥ ದೇವರು ಎಲ್ಲ ಸಮಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನನ್ನ ಜೊತೆಗೆ ಬರ್ತಾನೆ, ಕಾಪಾಡ್ತಾನೆ, ರಕ್ಷಿಸ್ತಾನೆ ಎನ್ನುವಂಥ ನಂಬಿಕೆಗಳಿಂದ ತ್ರೈಕತ್ವದ ಮೂರನೇ ವಿಷಯ ಹೇಳ್ತದೆ. ತ್ರೈಕತ್ವದಲ್ಲಿ ಇಂದು ನೀನು ನಂಬಿಕೆ ಇಡುತ್ತಿರುವುದಾದರೆ ಯಾವಾಗಲೂ ಜ್ಞಾಪಕದಲ್ಲಿಟ್ಕೋ, ದೇವರು ನನ್ನನ್ನು ಕಾಪಾಡ್ತಾನೆ, ದೇವರು ನನ್ನ ರಕ್ಷಿಸ್ತಾನೆ, ದೇವರು ನನ್ನ ಜೊತೆಗೆ ಬರ್ತಾನೆ, ಆರೋಗ್ಯವನ್ನು ಕೊಡ್ತಾನೆ ಎನ್ನುವಂಥ ವಿಷಯಗಳಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕಾಗಿದೆ.
ದೇವರ ಅದ್ವಿತೀಯತೆ, ದೇವರ ಅಸ್ತಿತ್ವಗಳನ್ನು ಯಾವುದು ತತ್ವಶಾಸ್ತ್ರ, ಯಾವುದು ದೈವಶಾಸ್ತ್ರ, ಯಾವುದೋ ಒಂದು ವಿಧವಾದಂಥ ಸಿದ್ಧಾಂತಗಳ ಶಾಸ್ತ್ರಗಳಿಗೆ ನಾವು ಒಳಪಡಿಸದೆ ಅದನ್ನು ಪ್ರಾಯೋಗಿಕವಾಗಿ ಅನುಭವ ಮಾಡುವಂಥ ವಿಷಯಗಳಿಗೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕಾಗಿದೆ. ಆದುದರಿಂದ ಸುವಾರ್ಥ ವೇದ ಭಾಗದಲ್ಲಿ ಕಂಡುಕೊಳ್ತೇವೆ, ಹೇಗೆ ನಾವು ಪ್ರಾಯೋಗಿಕವಾಗಿ ಅನುಭವ ಮಾಡುವಂಥದ್ದು, ಹೇಗೆ ದೇವರನ್ನು ಅನುಭವ ಮಾಡುವಂಥದ್ದು ಎಂಬುದಾಗಿ ಹೇಳಿದರೆ, ಯೇಸುಸ್ವಾಮಿ ಆ ಸಮುದ್ರದ ದೋಣಿಯ ಪ್ರಯಾಣದಲ್ಲಿ ಹೋಗುವಾಗ ಶಿಷ್ಯರಿಗೆ ಸಂಭವಿಸಿದಂಥ ಘಟನೆಯಲ್ಲಿ ಹೇಳಿಕೊಡ್ತಾನೆ. ಪ್ರಿಯರೇ, ಗಲಿಲಾಯದ ಸಮುದ್ರದಲ್ಲಿ ಯೇಸುವಿನ ಆ ಸುವಾರ್ಥ ಸೇವೆ ಪ್ರಾರಂಭವಾಗಿತ್ತು. ಬಹುಶಃ ಯೇಸು ತನ್ನ ಸುವಾರ್ತೆಯ 75% ಸೇವೆಯನ್ನು ಈ ಸಮುದ್ರದ ದಂಡೆಗಳಲ್ಲಿ, ನದಿಯ ತೀರಗಳಲ್ಲಿ ಮಾಡಿದ ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಅನೇಕ ಜನರು ಯೇಸುವನ್ನು ಸಮುದ್ರದ ದಂಡೆಯ ಬಳಿಗೆ ಹುಡುಕಿಕೊಂಡು ಬರ್ತಾ ಇದ್ರು, ದೋಣಿಗಳಲ್ಲಿ ಹೋಗಿ ಯೇಸು ಇರುವಂಥ ಸ್ಥಳಕ್ಕೆ ನೋಡಿಕೊಳ್ತಾ ಇದ್ರು. ಈಗ ಯೇಸು ತನ್ನ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಆ ಸಮುದ್ರದ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಸಮುದ್ರವು ವಿಧ ವಿಧವಾದಂಥ ಅಲ್ಲ ಕಲ್ಲೋಲಗಳಿಂದ, ಬಿರುಗಾಳಿಗಳಿಂದ ಅದು ಸಾಮಾನ್ಯವಾದ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಏಸು ಹೋಗುತ್ತಾ ಇದ್ದಂಥ ದೋಣಿಗೂ ಕೂಡ ಈ ಒಂದು ಪ್ರಾಕೃತಿಕವಾದಂಥ ವಿಕೋಪಗಳು ಹೊಡೆದಿತ್ತು ಎನ್ನುವುದನ್ನು ಕಂಡುಕೊಳ್ತೇವೆ. ಏಸು ನಿದ್ರೆಯನ್ನು ಮಾಡುತ್ತಾ ಇದ್ದಾನೆ. ಏಸು ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಸಮುದ್ರದ ಬಿರುಗಾಳಿ ಜೋರಾಗಿದೆ. ಇದನ್ನು ನೋಡಿದಂಥ ಯೇಸುವಿನ ಶಿಷ್ಯರು ಪರಿತಪಿಸ್ತಾ ಇದ್ದಾರೆ, ಅಧೈರ್ಯದಿಂದ ಕೂಡಿದ್ದಾರೆ, ಪ್ರಾಣ ಭಯದಿಂದ ಕೇಳುತ್ತಿದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ತ್ರೈಕತ್ವ ದೇವರು ಎಲ್ಲ ಸಂದರ್ಭಗಳಲ್ಲಿ ನಿನ್ನ ಜೊತೆಗೆ ಇರುತ್ತಾನೆ ಎನ್ನುವಂಥ ಅತ್ಯಂತ ನಂಬಿಕೆಯ ವಿಷಯಗಳನ್ನು ಪ್ರಸ್ತಾಪಿಸುವಂಥದ್ದಾಗಿದೆ. ಯೇಸು ನಮ್ಮ ಜೊತೆಗಿದ್ದಾನೆ ಎನ್ನುವಂಥ ಆ ವಿಷಯವನ್ನು ಈಗ ಶಿಷ್ಯರು ಮರೆತು ಹೋಗಿದ್ದಾರೆ. ಇದೇ ಶಿಷ್ಯರು ಯೇಸುವಿನ ಅದ್ಭುತಗಳನ್ನು ನೋಡಿದ್ರು ಪ್ರಿಯರೇ. ಇದೇ ಶಿಷ್ಯರು ಯೇಸುವಿನ ಗುಣಪಡಿಸುವಂಥ ಕಾರ್ಯಗಳನ್ನು ನೋಡಿದ್ರು. ಇದೇ ಶಿಷ್ಯರು ಯೇಸು ದೆವ್ವವನ್ನು ಗದರಿಸಿ ಓಡಿಸುವಾಗ ಅದಕ್ಕೆ ಸಾಕ್ಷಿಗಳಾಗಿದ್ದರು. ಇದೇ ಶಿಷ್ಯರು ಯೇಸುವಿನ ಕಾರ್ಯಗಳಿಗೆ ವಿವರಣೆಗಳನ್ನು ಕೊಡ್ತಾ ಇದ್ರು, ಸಾಕ್ಷಿಗಳಾಗಿದ್ದರು. ಈಗ ವೈಯಕ್ತಿಕವಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಅವರ ಮೇಲೆ ಬಂದಾಗ ನಂಬಿಕೆ ವಿಷಯಗಳನ್ನು ಬಿಟ್ಟು ಬಿಟ್ಟಿದ್ದಾರೆ. ನಮ್ಮ ಜೊತೆಗಿರುವಂಥ ನನ್ನ ಸ್ವಾಮಿ, ನನ್ನ ಗುರು ಈ ಬಿರುಗಾಳಿಗಳಿಂದ, ಪ್ರಾಕೃತಿಕ ವಿಕೋಪಗಳಿಂದ ನನ್ನ ಪ್ರಾಣವನ್ನು ಕಾಪಾಡ್ತಾನೆ ಎನ್ನುವಂಥ ಆ ನಂಬಿಕೆಗಳನ್ನು ಬಿಟ್ಟು ಬಿಟ್ಟಿದ್ದಾರೆ. ಮಾನುಷ ಜ್ಞಾನದಿಂದ ಈಗ ಹೇಳ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇದ್ದೇವೆ, ನಾವು ಸಾಯ್ತಾ ಇದ್ದೇವೆ. ಯೇಸುವಿನ ಬಳಿಗೆ ಬಂದು ಹೇಳ್ತಾರೆ, ಗುರುವೇ, ನಾವು ಸಾಯುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ? ನಾವು ಮುಳುಗಿ ಹೋಗುತ್ತಿರುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ? ಓಕೆ ಭಾಗ ಹೇಳ್ತದೆ, ಯೇಸು ನಿದ್ರೆಯಿಂದ ಹೆಚ್ಚೆತ್ತು ಆ ಸಮುದ್ರದ ಗಾಳಿಗೆ ಗದರಿಸಿದನು. ಸಮುದ್ರದ ಗಾಳಿ ಆತನ ಮಾತಿಗೆ ಶರಣಾಯಿತು. ಬಿರುಗಾಳಿ ನಿಂತು ಹೋಯಿತು. ಅದನ್ನು ನೋಡಿದಂಥ ಎಲ್ಲರೂ ಕೂಡ ಈತನು ಯಾರಿರಬಹುದು ಎಂಬುದಾಗಿ ಆಶ್ಚರ್ಯಪಟ್ಟರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರಾಯೋಗಿಕವಾಗಿ ದೇವರನ್ನು ನಾವು ಅನುಭವ ಮಾಡಬೇಕಾಗಿದೆ. ಪ್ರಾಯೋಗಿಕವಾಗಿ ದೇವರ ಸನ್ನಿಹಕ್ಕೆ ಬರಬೇಕಾಗಿದೆ. ಹೌದು, ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಂಬಿಕೆನ ಕಳ್ಕೊಳ್ತೇವೆ ಪ್ರಿಯರೇ. ಬರುವಂಥ ಒತ್ತಡಗಳಿಗೆ ಒಳಗಾಗಿ, ಆಗುವಂಥ ಚಿಂತೆಗಳಿಗೆ ಒಳಗಾಗಿ, ಬರುವಂಥ ಕಷ್ಟಗಳಿಗೆ ಒಳಗಾಗಿ, ಆ ರೀತಿಯಾದಂಥ ಪ್ರಶ್ನೆಗಳು ನಮ್ಮ ಮೇಲೆ ಬರುವಾಗ ನಾವು ಖಂಡಿತವಾಗಿ ದೇವರ ಮೇಲಿನ ನಂಬಿಕೆನ ಕಳ್ಕೊಳ್ತೇವೆ. ಶಿಷ್ಯರ ಹಾಗೆ ಹೇಳ್ತೇವೆ, ಸ್ವಾಮಿ ಯಾಕೆ ನಮ್ಮನ್ನು ಕೈಬಿಟ್ಟೆ? ನಾನು ಮುಳುಗಿ ಹೋಗುತ್ತಾ ಇರುವಂಥದ್ದು, ನಾನು ಅಳುತ್ತಾ ಇರುವಂಥದ್ದು, ನನಗೆ ಬಂದಂಥ ಈ ಕೊರತೆ, ನನಗೆ ಬಂದಂಥ ಈ ಚಿಂತೆ, ನಿನಗೆ ಚಿಂತೆ ಇಲ್ಲದ ಹಾಗೆ ಮಾಡಿದೆಯಾ? ಯಾಕೆ ಈ ರೀತಿಯಾಗಿ ನನ್ನ ನಡೆಸಿದೆ? ಶಿಷ್ಯರ ಹಾಗೆ ನಾವು ಮಾತಾಡ್ತೇವೆ ಪ್ರಿಯರೇ. ಗಮನಿಸ್ರಿ, ಆ ಕಾರ್ಯಗಳಲ್ಲಿ ಸ್ವಾಮಿ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಆ ಕಾರ್ಯಗಳಲ್ಲಿ ಸ್ವಾಮಿ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಆತನು ನಡೆಸ್ತಾನೆ, ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಕಾಪಾಡ್ತಾನೆ. ಇದಕ್ಕೆ ಸಾಕ್ಷಿ ಇಂದಿನ ಸುವಾರ್ಥ ವೇದ ಭಾಗ. ಸ್ವಾಮಿ ನಮ್ಮನ್ನು ಯಾವ ಸಂದರ್ಭಗಳಲ್ಲೂ, ಯಾವ ವಿಷಯಗಳಲ್ಲೂ ಕೂಡ ಆತನು ನಮ್ಮನ್ನು ಬಿಡುವುದಿಲ್ಲ. ಆತನು ರಕ್ಷಿಸುವನಾಗಿದ್ದಾನೆಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಮಾರ್ಕನ ಸುವಾರ್ತೆಯಲ್ಲಿ ವಾಕ್ಯ ಭಾಗ ಹೇಳ್ತದೆ, ಯೇಸುಸ್ವಾಮಿ 5,000 ಜನರಿಗೆ ಊಟ ಮಾಡಿಸಿ ಮೇಲೆ ಬಂದ ಮೇಲೆ ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಆತನು ಶಿಷ್ಯರನ್ನು ಬಲವಂತವಾಗಿ ಕಳುಹಿಸಿದನು. ಶಿಷ್ಯರು ಸಮುದ್ರದ ಆ ಒಂದು ದೋಣಿಯಲ್ಲಿ ಹೋಗುತ್ತಿರುವಾಗ ಬಿರುಗಾಳಿ ಎದ್ದಿತು. ಅವರು ಸಮುದ್ರದಲ್ಲಿ ತಮ್ಮ ದೋಣಿಯ ಹುಟ್ಟನ್ನು ಹಾಕಿ ಹಾಕಿ ಒದ್ದಾಡ್ತಾ ಇದ್ರು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಆ ಒದ್ದಾಡುವಂಥ ಸಂದರ್ಭದಲ್ಲಿ ಯೇಸು ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ. ಅವರು ಭೂತವೆಂಬುದಾಗಿ ಭಾವಿಸ್ತಾರೆ. ಆಮೇಲೆ ನಾನು ಎಂಬುದಾಗಿ ಪ್ರಕಟಿಸಿಕೊಳ್ತಾನೆ. ಅನೇಕ ಸಾರಿ ನಾವು ಕೂಡ ಜೀವನದ ದಾರಿಯಲ್ಲಿ, ಜೀವನದ ಸಮುದ್ರದ ಪ್ರಯಾಣದಲ್ಲಿ ಹುಟ್ಟನ್ನು ಹಾಕಿ ಒದ್ದಾಡ್ತೇವೆ ಪ್ರಿಯರೇ. ಎತ್ತ ಹೋಗುವಂಥದ್ದು, ಏನು ಮಾಡುವಂಥದ್ದು, ಕಷ್ಟದ ಪರಿಸ್ಥಿತಿಗಳು.
ಏಸು ಕಾಣಿಸಿಕೊಳ್ತಾನೆ. ಏಸು ಕಾಣಿಸಿಕೊಳ್ತಾನೆ. ನಿಮ್ಮ ಪರಿಸ್ಥಿತಿಗಳ ನಡುವೆ ಸ್ವಾಮಿ ಕಾಣಿಸಿಕೊಳ್ತಾನೆ. ತ್ರೈಕತ್ವದ ಭಾನುವಾರ ಹೇಳ್ತದೆ, ತ್ರೈಕತ್ವವೆಂದರೆ ದೇವರು ನಿಮ್ಮ ಬಳಿಗೆ ಬರುವಂಥ ಅನುಭವ. ತ್ರೈಕತ್ವದ ಭಾನುವಾರ ಹೇಳ್ತದೆ, ತ್ರೈಕತ್ವವೆಂದರೆ ದೇವರು ನೂತನ ಪಡಿಸ್ತಾನೆ ಎನ್ನುವಂಥ ಆ ಒಂದು ಅರಿಕೆ. ತ್ರೈಕತ್ವದ ಭಾನುವಾರವೆಂದರೆ ತ್ರೈಕತ್ವ ಹೇಳ್ತದೆ, ಎಲ್ಲ ಸಂದರ್ಭಗಳಲ್ಲಿ ಸ್ವಾಮಿ ನಿನ್ನನ್ನು ಮತ್ತು ನಮ್ಮನ್ನು ಕಾಪಾಡ್ತಾನೆ ಎನ್ನುವಂಥ ನಂಬಿಕೆ. ಒಂದು ವಚನವನ್ನು ಹೇಳಿ ಮುಗಿಸ್ತೇನೆ. ದಯಮಾಡಿ ಮಾರ್ಕನು ಬರೆದಂಥ ಸುವಾರ್ತೆಯನ್ನು ತೆಗಿರಿ. ಮಾರ್ಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 35ನೇ ವಚನ. ಮಾರ್ಕ 4ನೇ ಅಧ್ಯಾಯ 35ನೇ ವಚನ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು ಎಂಬುದಾಗಿ ಹೇಳ್ತದೆ. ಇನ್ನೊಮ್ಮೆ ವಾಕ್ಯ ಹೇಳ್ತೇನೆ, 35ನೇ ವಚನ. ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. 2 ವಿಷಯಗಳಿದೆ ಪ್ರಿಯರಲ್ಲಿ, 2 ಪದಗಳಿದೆ. ಒಂದು, ನಾವು ಆಚೆ ದಡಕ್ಕೆ ಪ್ರಯಾಣ ಮಾಡಬೇಕು. ತ್ರೈಕತ್ವದ ದೇವರನ್ನು ಇಂದು ನಾನು ಮತ್ತು ನೀವು ಕುಟುಂಬಗಳಲ್ಲಿ ವೈಯಕ್ತಿಕವಾಗಿ ಹೊಂದಿಕೊಳ್ಳಬೇಕಾದ್ರೆ, ಅನುಭವ ಮಾಡಬೇಕಾದ್ರೆ ಆಚೆ ದಡಕ್ಕೆ ಹೋಗಬೇಕು. ಆಚೆ ದಡದಲ್ಲಿ ಯೇಸು ನಮಗೋಸ್ಕರವಾಗಿ ಕಾಯುತ್ತಿದ್ದಾನೆ. ಈ ಆಚೆ ದಡ ನಂಬಿಕೆಯ ದಡ. ಈ ಆಚೆ ದಡ ಪ್ರಾಪಂಚಿಕತೆಯಿಂದ ದೂರ ಇರುವಂಥದ್ದು, ಪ್ರಾಪಂಚಿಕ ಭೋಗಾಶೆಗಳಿಂದ ದೂರ ಇರುವಂಥದ್ದು. ಈ ಆಚೆ ದಡ ರಕ್ಷಣೆಯ ದಡ, ನಿತ್ಯ ಜೀವದ ದಡವಾಗಿದೆ. ಈ ದಡಕ್ಕೆ ನಾವು ಹೋಗಬೇಕು. ಅಲ್ಲಿ ಯೇಸು ಇದ್ದಾನೆ. 2ನೆಯ ಪದ ಹೇಳ್ತದೆ, ಅವರು ಆತನನ್ನು ತಮ್ಮ ಜೊತೆಯಲ್ಲಿ ಕರಕೊಂಡು ಹೋದರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸುವನ್ನು ಕರಕೊಂಡು ಪ್ರಯಾಣ ಮಾಡಬೇಕು. ಯೇಸುವನ್ನು ಕರಕೊಂಡು ಪ್ರಯಾಣ ಮಾಡಿದರೆ ನೋಡಿ, ಬಿರುಗಾಳಿ ಬಂದರು, ಚಿಂತೆ ಬಂದರು, ಅಲುಗಾಡಿಸಿದ್ರು. ಯೇಸು ದೋಣಿಯಲ್ಲಿ ಇದ್ದ. ದೋಣಿಯಿಂದ ಆತನು ಸಮುದ್ರವನ್ನು ಗದರಿಸಿದ. ಸಮುದ್ರವು ಆತನಿಗೆ ಅಧೀನವಾಯಿತು, ಮಾತು ಕೇಳಿತು, ಶಿಷ್ಯರ ಪ್ರಾಣಗಳು ಉಳಿಕೊಳ್ತು. ಇಂದು ನಿನ್ನ ಜೀವನದ ವೈಯಕ್ತಿಕವಾದ ಸಮುದ್ರದ ದೋಣಿಯ ಪ್ರಯಾಣದಲ್ಲಿ, ನಿನ್ನ ಕುಟುಂಬ ಎನ್ನುವಂಥ ದೋಣಿಯಲ್ಲಿ ಯೇಸು ಇದ್ದಾಗ ಮಾತ್ರ ಎದುರಾಗಿ ಬರುವಂಥ ಹೋರಾಟಗಳು, ಕಷ್ಟಗಳು, ಚಿಂತೆಗಳು, ತೊಂದರೆಗಳು ಮತ್ತು ಬಿರುಗಾಳಿಗಳೆನ್ನುವಂಥ ಸಮಸ್ಯೆಗಳು ದೂರವಾಗ್ತದೆ. ಯೇಸು ಇಲ್ಲದೆ ಹೋದರೆ ಏನೂ ಸಾಧ್ಯವಿಲ್ಲ. ಸಮುದ್ರದ ದೋಣಿಯಲ್ಲಿ ಆ ಪ್ರಯಾಣದಲ್ಲಿ ಹೋಗುವಾಗ ನಿನ್ನ ದೋಣಿಯಲ್ಲಿ ಯೇಸುವನ್ನು ಕರಕೊಂಡು ಹೋಗು. ಆ ಯೇಸು ಗದರಿಸ್ತಾನೆ, ಶಾಂತಪಡಿಸ್ತಾನೆ. ದೇವರು ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ತ್ರೈಕತ್ವವನ್ನು ಸಿದ್ಧಾಂತಗಳಿಗೆ ಬಿಡಬೇಡ್ರಿ ಪ್ರಿಯರೇ. ತ್ರೈಕತ್ವ 3 ದೇವರು, 2 ದೇವರು, 1 ದೇವರು ಎನ್ನುವಂಥ ಗೊಂದಲಗಳಿಗೆ ಹೋಗಬೇಡ್ರಿ. ತ್ರೈಕತ್ವ ನಿನ್ನ ದೇವರ, ನಿನಗೋಸ್ಕರವಾಗಿ ಪ್ರಕಟಿಸಿಕೊಂಡ, ನಿನಗೋಸ್ಕರವಾಗಿ ಕಾಯುತ್ತಿರುವ, ನಿನಗೋಸ್ಕರವಾಗಿ ರಕ್ಷಣೆ ಮಾಡಿರುವ, ನಿನ್ನ ಆತ್ಮವನ್ನು ಕರಕೊಂಡು ಹೋಗುವಂಥ ತಂದೆ, ಕುಮಾರ, ಪವಿತ್ರಾತ್ಮನೆನ್ನುವಂಥ 3 ಪ್ರಕಟಣೆಯ ಏಕದೇವರನ್ನು ಪ್ರಸ್ತಾಪಿಸ್ತದೆ. ಇದು ಈ ದಿನದ ಸಂದೇಶ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸಲಿ. ದೇವ ಜನರಿಗೋಸ್ಕರ ದೇವರ ವಾಕ್ಯಗಳು. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂಥ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನೇ, ನಮಗೋಸ್ಕರವಾಗಿ ತ್ರಯೇಕ ದೇವರಾಗಿ ನೀನು ಪ್ರಕಟಿಸಿಕೊಂಡಿದ್ದೀಯ. ನಮಗೋಸ್ಕರವಾಗಿ ತ್ರಯೇಕ ದೇವರಾಗಿ ಕಾರ್ಯ ಮಾಡುತ್ತಿದ್ದೀಯ. ನಮ್ಮ ಪರಿಸ್ಥಿತಿಯನ್ನು ತಿಳಿದು, ನಮ್ಮ ಆಸಕ್ತಿಯನ್ನು ತಿಳಿದು ನೀನು ನಮಗೋಸ್ಕರವಾಗಿ ಚಿಂತೆಯುಳ್ಳವನಾಗಿದ್ದೀಯ. ನಿನ್ನ ವಾಕ್ಯಗಳಿಂದ ಬಲಗೊಂಡಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯಗಳಿಂದ ನಾವು ನಂಬಿಕೆಯಲ್ಲಿ ಬೆಳೆಯುತ್ತಾ ಇದ್ದೇವೆ. ನಮ್ಮನ್ನು ಕಾಡುತ್ತಿದ್ದಂಥ ಚಿಂತೆಗಳು, ನಮ್ಮ ಮನಸ್ಸಲ್ಲಿದ್ದಂಥ ಕೊರತೆಗಳು, ಪ್ರಶ್ನೆಗಳು ನಿನ್ನ ವಾಕ್ಯದ ದೆಸೆಯಿಂದ ದೂರವಾಗಿದೆ. ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ. ನಾವು ನಿರೀಕ್ಷೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ. ನಾವು ಯೇಸುವಿನ ಮೇಲಿಟ್ಟಿರುವಂಥ ನಂಬಿಕೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ. ಇಂದು ನಮ್ಮನ್ನು ಯೇಸುವಿನ ನಂಬಿಕೆಯಿಂದ ದೂರ ಮಾಡಿದ್ದಂಥ ಎಲ್ಲ ವಿಷಯಗಳು ದೂರವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಓ ದೇವರೇ, ಜೀವನದ ಪ್ರಯಾಣದಲ್ಲಿ ನಾವು ನಿನ್ನನ್ನು ಮರೆತು ಬಿಡದೆ ನಮ್ಮ ದೋಣಿಗಳಲ್ಲಿ ನಿನ್ನನ್ನು ಕರಕೊಂಡು ಹೋಗುವಂತೆ, ನಮ್ಮ ದೋಣಿಗಳಲ್ಲಿ ನಿನ್ನನ್ನು ನಾವು ಸೇರಿಸಿಕೊಳ್ಳುವಂತೆ, ಬರುವಂಥ ಎಲ್ಲ ಕಷ್ಟಗಳನ್ನು, ಹೋರಾಟಗಳನ್ನು ನಿನ್ನ ಸಹಾಯದಿಂದಲೇ ಎದುರಿಸುವಂತೆ ಪ್ರಾರ್ಥನಾತ್ಮಗಳಿಂದ ನಮ್ಮನ್ನು ತುಂಬಿಸಬೇಕೆಂದು ಕಾರ್ಯಕರ್ತನೂ ಒಡೆಯನೂ ಆಗಿರುವಂಥ ಯೇಸು ನಾಮದಲ್ಲಿ ದೀನತೆಯಿಂದಲೂ ನಂಬಿಕೆಯಿಂದಲೂ ಬೇಡಿ ಹೊಂದಿದ್ದೇವೆ ಪರಲೋಕದ ಕರ್ತನೇ. ಆಮೆನ್.